ಹೇಳಿಕೊಂಡು ಸಹೋದರ ಸಹೋದರರೇ, ಹೋದ ವಾರ ನಾವು ನೋಡಿದಂತ ಪಾಠ ಯಾವ್ದಪ್ಪ ಅಂತ ಕೇಳಿದ್ರೆ ಈ ಒಂದು ನೈವೇದ್ಯವಾದ ರೊಟ್ಟಿಯ ಮೇಜೆ ಬಗ್ಗೆ ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡಿದ್ದೀವಿ. ಅದರಲ್ಲಿ ಇನ್ನ ಕೂಡ ಕೆಲವು ವಿಷಯಗಳಲ್ಲೂ ಅದರಲ್ಲಿ ಬಾಕಿ ಇತ್ತು. ಇವಾಗ ನೋಡ್ಬೇಕಾದ್ರೆ ಒಂದು ಕೆಲವು ವಿಷಯಗಳು ಮಾತ್ರ ಮಾತಾಡಿ ನಾವು ಮುಂದಿನ ಪಾಠಕ್ಕೆ ಕೂಡ ಹೋಗೋಣ. ಇದು 7ನೇ ಒಂದು ಅಧ್ಯಾಯದಲ್ಲಿ ಇದ್ದಿದ್ದಂತ ಒಂದು ಪಾಠ. ಇವು ನೋಡ್ಬೇಕಾದ್ರೆ ಸಹೋದರ ಸಹೋದರಲ್ಲಿ ಇದ್ದಿದ್ದಂತ ಆ ಮೇಜೆ ಎಲ್ಲಿತ್ತು, ಆ ಮೇಜೆ ಮೇಲೆ ಇದ್ದಿದ್ದಂತ ರೊಟ್ಟಿ, ಆ ಮೇಜೆ ಯಾರು ಅಂತ ನೋಡುವಾಗ ಆ ಮೇಜೆ ಯಾರಿಗೆ ಅದು ಹೋಲಿಕೆ ಆಗ್ತದೆ ಅಂತ ಹೇಳಿದ್ರೆ ಸಭೆ ಅಂತ ನೋಡಿದ್ವಿ. ಆ ಸಭೆ ನೋಡ್ಬೇಕಾದ್ರೆ ಆ ಒಂದು ಪವಿತ್ರ ಸ್ಥಳದಲ್ಲಿ ಇದ್ದಿದ್ದಂತ ಎಲ್ಲಾ ವಸ್ತುಗಳು ನೋಡ್ಬೇಕಾದ್ರೆ ಮೊದಲು ಆ ಒಂದು ದೀಪಸ್ತಂಭ, ಆಮೇಲೆ ಆ ಒಂದು ಇರುವ ಈ ಒಂದು ಮೇಜೆ, ರೊಟ್ಟಿಯ ಮೇಜೆ, ಆಮೇಲೆ ಅಲ್ಲಿ ಇದ್ದಿದ್ದಂತ ಅಲ್ಲಿ ಆ ಧೂಪ ವೇದಿಕೆ, ಅಲ್ಲಿ ಧೂಪ ಹಾಕುವ ಒಂದು ವೇದಿಕೆ ಕೂಡ ಇದೆ. ಅದು ಕೂಡ ಸಹೋದರ ಸಹೋದರರೇ ಅದೆಲ್ಲಾನು ನೋಡ್ಬೇಕಾದ್ರೆ ಆತ್ಮೀಯ ರೀತಿಯಲ್ಲಿ ನೋಡ್ಬೇಕಾದ್ರೆ ದೇವದರ್ಶನ ಗುಡಾರದಲ್ಲಿ ಈ ಪವಿತ್ರ ಸ್ಥಳದಲ್ಲಿ ಇರುವ ಎಲ್ಲಾ ವಸ್ತುಗಳಲ್ಲಿ ಕೂಡ ಮೊದಲು ಕ್ರಿಸ್ತನು, ಆಮೇಲೆ ಸಭೆಯ ಒಂದು ದೊಡ್ಡ ಪಾಲೈತೆ. ಆದ್ರಿಂದ ಎಲ್ಲಾ ಈ 3 ವಸ್ತುಗಳು ಇರುವ ಆ 3 ವಸ್ತುಗಳಲ್ಲಿ ಯಾರಪ್ಪ ನೋಡಿದ್ವಲ್ಲ, ಈ ಪವಿತ್ರ ಸ್ಥಳದಲ್ಲಿ ಇದ್ದಿದಂತ 3 ವಸ್ತುಗಳು, ಅದು ಎಲ್ಲವೇ ಸಭೆಗೆ ಅದು ಹೋಲಿಕೆ ಆಗ್ತದೆ ಅಂತ ಕೂಡ ನಾವು ನೋಡಿದ್ವಿ. ಹಾಗಿರುವಾಗ ಈ 12 ಅಂತ ಹೇಳಿ ಈ 12 ಕೋತ್ರ ಬಗ್ಗೆ, ಆ 12 ರೊಟ್ಟಿ ಅಂತ ಬರುವಾಗ ಸಹೋದರ ಸಹೋದರಿ 12 ಕೋತ್ರ ಬಗ್ಗೆ ನಾವು ಮಾತಾಡಿದಂತ ನೋಡ್ತೀವಿ. ಅದೇ ತರ ಸಹೋದರ ಸಹೋದರರೇ ಇಲ್ಲಿ ನಾವು ಓದುವಾಗ ಇದು ಏನಂತದೆ ಅಂತ ಕೇಳಿದ್ರೆ ಈ ರೊಟ್ಟಿಯ ಬಗ್ಗೆ ಮಾತಾಡುವಾಗ ಯೇಸು ಕ್ರಿಸ್ತನು ಇದನ್ನ ಯೇಸು ಕ್ರಿಸ್ತನಿಗೆ ಹೋಲಿಕೆ ಮಾಡೋದಂತ ಕೂಡ ನಾವು ನೋಡ್ತೀವಿ. ಯಾಕೆ ಯೇಸು ಕ್ರಿಸ್ತನಿಗೆ ಹೋಲಿಕೆ ಮಾಡ್ತೀವಿ ಅಂತ ಕೇಳಿದಾಗ ಇದು ವಾಕ್ಯ ಡೈರೆಕ್ಟ್ ಆಗಿ ಕೂಡ ನಮಗೆಲ್ಲ ಯಾವಾಗ ನೋಡ್ತೀವಿ ನಾವು ಏನಂತ ಕೇಳಿದ್ರೆ ಈ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ತನ್ನವನ್ನು ಆ ರೊಟ್ಟಿಯನ್ನ ತೆಗೆದು ನಾನೇ ಆ ರೊಟ್ಟಿ ಅಂತ ಕೂಡ ಹೇಳೋದೆಲ್ಲ ನೋಡ್ತೀವಿ. ಯಾಕಪ್ಪ ಅಂತ ಕೇಳಿದ್ರೆ ತಂದೆ ದೇವರು ಮುಂಚೆ ಅಲ್ಲಿ ದೇವದರ್ಶನ ಗುಡಾರದಲ್ಲಿ ಇರುವ ಸಮಯದಲ್ಲಿ ಕೂಡ ಆ ರೊಟ್ಟಿಯನ್ನ ಬಗ್ಗೆ ಮಾತಾಡುವಾಗ ಅದು ನನ್ನ ರೊಟ್ಟಿ ಅಂತ ಹೇಳಿದ್ದಾರೆ. ಅದು ನನ್ನ ರೊಟ್ಟಿ ಅಂತ ಹೇಳುವಾಗ ನೋಡಿ, ಆ ಸಮೂಹದಲ್ಲಿ ಇದ್ದಿದ್ದಂತ ಯಾಜಕರು ಅದು ಏನೇ ಇವ್ರು ಮಾಡಿ ಆ ರೊಟ್ಟಿಗಳೆಲ್ಲ ಮಾಡಿ ತಗೊಂಡು ಹೋಗಿದ್ರೆ ಆ ಮೇಜೆ ಮೇಲೆ ಇಟ್ಟಿದ್ರೆ ಕೂಡ ಅಲ್ಲಿ ಹೋದ ತಕ್ಷಣವೇ ಅದು ತಂದೆಯ ದೇವರ ರೊಟ್ಟಿ ಅಂತ ನಾವು ಓದ್ತೀವಿ. ಅದು ಕೂಡ ಓದ್ಬಿಡೋಣ ವಾಕ್ಯ ಎಲ್ಲಿ ಅಂತ ಹೇಳಿದ್ರೆ ನೋಡ್ರಿ, ಯಾಚಕಖಂಡದಲ್ಲಿ 21ನೇ ಅಧ್ಯಾಯ 22ನೇ ವಾಕ್ಯ. ಯಾಚಕಖಂಡದಲ್ಲಿ 21, 22 ಓದಿ ಸಿಸ್ಟರ್. ಅವನಿಗೆ ಕಳಂಕ ಇರುವುದರಿಂದ ಊಟ ಮಾಡಬಹುದು ಅಂದ್ರೆ ಅವನಿಗೆ ಕಳಂಕ ಇರುವುದರಿಂದ ತೆರೆಯನ್ನು ದಾಟಿ ಒಳಗೆ ಬರಬಾರದು, ಯಜ್ಞವೇದಿಯ ಬಳಿಗೆ ಬರಬಾರದು. ನನ್ನ ಪವಿತ್ರ ಸ್ಥಾನಗಳ ಗೌರವಕ್ಕೆ ಅವನಿಂದ ಕುಂದು ಉಂಟಾಗಬಾರದು. ಆ ಸ್ಥಾನಗಳನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ಯೆಹೋವನು ನಾನು. ಬ್ರದರ್ 23 17ನೇ ವಾಕ್ಯ ಓದ್ರಿ. 17ನೇ ವಾಕ್ಯ ಓದ್ರಿ. 17 ನಿನ್ನ ಸಂತತಿಯವರು ಎಲ್ಲಾ ತಲಾಂತರಗಳಲ್ಲಿಯೂ ಯಾವ ಅಂಗಹೀನನು ದೇವರ ಆಹಾರವನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ನೋಡಿದ್ರ, ದೇವರ ಆಹಾರವನ್ನು ಅಂತ ಹೇಳ್ತಾರೆ, ಆದ್ರೆ ಮಾಡಿರೋದು ಯಾಚಕರಿಗೆ. ಆದ್ರೆ ಇದು ಯಾರ ಆಹಾರ ಅಂತ ವಾಕ್ಯ ಹೇಳುತ್ತೆ ಅಂತ ಕೇಳಿದ್ರೆ ದೇವರ ಆಹಾರವನ್ನು ಅಂತ ಹೇಳ್ತಾರೆ. ಹಾಗಿರುವಾಗ ಇದು ದೇವರ ಆಹಾರ ಅಂತ ಹೇಳುವಾಗ ಅದು ಯಾರಪ್ಪ ಅದು ಅಂತ ಕೇಳಿದ್ರೆ ಅದು ಕ್ರಿಸ್ತನಿಗೆ ಅದು ಹೋಲಿಕೆ ಆಗೋದಂತ ನಾವು ಕ್ಲೀನ್ ಆಗಿ ನೋಡ್ಬೋದು. ಯಾಕಂದ್ರೆ ಈ 12 ರೊಟ್ಟಿಯನ್ನು ಮೊದಲು ಅದು ಇಸ್ರಾಯೇಲ್ ಮಕ್ಕಳಿಗೆ ಹೋಲಿಕೆ ಆಗ್ತದೆ, ಆಮೇಲೆ ಅದು ಸಭೆಗೆ ಕೂಡ ಹೋಲಿಕೆ ಆಗ್ತದೆ. ಇವು 2 ಕೂಡ ಸೇರೋಕ್ ಮುಂಚೆ ಇವೆರಡು ಬಂದು ಯಾರಿಂದ ಉಂಟಾಗೋದು ಅಂತ ಹೇಳಿದ್ರೆ ಸಹೋದರ ಸಹೋದರರೇ ಇದು ದೇವರ ಒಂದು ನನ್ನ ಆಹಾರ ಅಂತ ಹೇಳ್ತಾರೆ. ಹಾಗಿರುವಾಗ ಇದು ಕ್ರಿಸ್ತನಿಗೆ ಹೋಲಿಕೆ ಆಗೋದು ಕೂಡ ನಾವು ನೋಡ್ತೀವಿ. 1ನೇ ಯೋಹಾನ 3ನೇ ಅಧ್ಯಾಯ
16ನೇ ವಾಕ್ಯ. 1 ಯೋಹನ 3ನೇ ಅಧ್ಯಾಯ 16ನೇ ವಾಕ್ಯ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಸಹೋದರ ಸಹೋದರರೇ, ಅಲ್ಲಿ ನೋಡ್ಬೇಕಾದ್ರೆ ಆಹಾರ ಅಂತ ಬರುವಾಗ ಕ್ರಿಸ್ತನು ತನ್ನ ಜೀವವೇ ಏನಕ್ಕೆ ಮಾಡಿದ ಅಂತ ಕೇಳಿದ್ರೆ ಆತನ ಪ್ರೀತಿ ಹೆಂಗೆ ತೋರಿಸ್ಕೊಟ್ಟಿದ್ನು ಅಂತ ಕೇಳಿದ್ರೆ ತಂದೆಯ ದೇವ್ರು ಹೆಂಗ್ ತೋರಿಸ್ಕೊಟ್ಟಿದ್ರು, ತನ್ನ ಮಗನನ್ನು ಕೊಟ್ಟಿದ್ರು ಅಂತ ಕೇಳಿದ್ರು. ಆ ಪ್ರೀತಿ ಯಾವ ತರ ತೋರಿಸಿದ್ರು ಅಂತ ಕೇಳಿದ್ರೆ ತನ್ನ ಮಗನನ್ನೇ ಕೊಟ್ಟಿದ್ರಂತೆ. ಅದೇ ತರ ಈಗ ನಮಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಈ ರೊಟ್ಟಿಯನ್ನು ನಾವು ಹಂಚಿಕೊಳ್ಳೋದು ಅಂತ ಹೇಳುವಾಗ ನೋಡ್ರಿ ಈ ಪ್ರೀತಿಯನ್ನ ಹಂಚ್ಕೊಳ್ಳೋದು ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ನಾವು ಕೂಡ ಒಬ್ಬ ಸಹೋದರಿಗೆ ಹೆಂಗ್ ನಾವು ಆಹಾರವಾಗಿ ಇರಬೇಕು ಅಂತ ಹೇಳ್ತಾರೆ. ಅವರಿಗೆ ಬೇಕಾದ ಸಮಯದಲ್ಲಿ ಅವರಿಗೆ ಹೊಟ್ಟೆ ಹಸಿವು ಅಂತ ಹೇಳಿದ್ರು ಆತ್ಮೀಯ ರೀತಿಯಲ್ಲಿ ಇರುವಾಗ ಅವರಿಗೆ ಕೂಡ ನಾವು ಒಂದು ಆಹಾರ ರೀತಿಯಲ್ಲಿ ನಾವು ಇರಬೇಕು ಅಂತ ಕೂಡ ನಮಗೆ ಇಲ್ಲಿ ಹೇಳೋದಂತ ನೋಡ್ತೀವಿ. ಅದಕ್ಕೆ ಇದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ತಂದೆಯ ದೇವರು ಅನೇಕ ಯಜ್ಞಗಳನ್ನ ಅಲ್ವಾ, ಅವರಿಗೆ ಕುರಿ ಆಗ್ಲಿ, ಯಾವ ಹೋರಿ ಆಗ್ಲಿ, ಟಗರು ಆಗ್ಲಿ, ಇವುಗಳೆಲ್ಲ ತಂದೆಯ ದೇವರು ಕೇಳ್ತಾರೆ. ಅವ್ರಿಗೆ ಒಂದು ಯಜ್ಞವಾಗಿ ಕೇಳ್ತಾರೆ. ಇವೆಲ್ಲ ಏನಕ್ಕೆಪ್ಪ, ಒಂದು ಸುಗಂಧ ವಾಸನೆಯಾಗಿ ಅದನ್ನ ಅವರು ಆ ವಾಸನೆ ತಗೊಳ್ಳೋದಕ್ಕಾಗವ, ಅಥವಾ ಆ ಒಂದು ಮಾಂಸಗಳಾಗ್ಲಿ, ಆ ಕೊಬ್ಬುಗಳೆಲ್ಲ ವಾಸನೆ ಇದೆಯಲ್ಲ ಅದ್ರ ದೇವರಿಗೆ ಇಷ್ಟ ಅಂತ ಹೇಳಿ ಅದನ್ನೆಲ್ಲ ಒಂದು ಯಜ್ಞವೇ ಕೊಡ್ಬೇಕು ಅಂತ ಕೇಳ್ತಾ ಇದಾರ ಅಂತ ಕೇಳಿದ್ರೆ ಇಲ್ಲ. ಇವೆಲ್ಲ ಏನಕ್ಕೆ ಸೂಚನೆವಾಗ್ತದೆ ಅಂತ ಹೇಳಿದ್ರೆ ಕ್ರಿಸ್ತನಿಗೂ ನಮಗೆ ಒಂದು ಬುದ್ಧಿಪಾಠ ಕಳಿಸೋದಿಕ್ಕೆ ಇವೆಲ್ಲ ತಂದೆ ದೇವರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಒಂದು ಯೋಜನೆಯಲ್ಲಿ ಇಟ್ಟಿದ್ರು. ಮುಂಚೆ ನೋಡ್ಬೋದು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ ಎಷ್ಟೋ ಯಜ್ಞಗಳಲ್ಲಿ ಮಾಡುವಾಗ ಇವೆಲ್ಲ ನೋಡ್ರಿ ಎಲ್ಲ ಕುರಿಗಳಾಗ್ಲಿ ಮಾಂಸಗಳಾಗ್ಲಿ ಎಲ್ಲ ತಂದು ದೇವರ ಅದನ್ನ ಏನ್ ನನಗೆ ಯಜ್ಞವಾಗಿ ಕೊಡು ಅಂತ ಹೇಳುವಾಗ ಅದರ ರಕ್ತವನ್ನು ಸುರಿತದೆ, ಆ ಕೊಬ್ಬುಗಳನ್ನ ಇಡು, ಆ ಮಾಂಸಗಳನ್ನ ಇಡು, ಇವೆಲ್ಲ ಹೇಳುವಾಗ ಆ ವಾಸನೆ ಮೇಲೆ ಹೋಗುವಾಗ, ಆ ಹೊಗೆ ಹೋಗುವಾಗ ಇವೆಲ್ಲ ನಾವು ನೋಡುವಾಗ ನಮ್ಮ ಮನಸ್ಸಲ್ಲಿ ಏನಿರ್ತದೆ ಅಂತ ಕೇಳಿದ್ರೆ ತಂದೆ ದೇವರು ಅದೆಲ್ಲ ಅವರು ಒಳ್ಳೆ ಒಂದು ಸುಗಂಧ ವಾಸನೆಯಾಗಿರ್ತದ ದೇವರಿಗೆ ಅಂತ ಕೇಳಿದ್ರೆ ಇಲ್ಲ. ಒಂದು ಬುದ್ಧಿಪಾಠ ಏನಪ್ಪಾ ಅಂತ ಕೇಳಿದ್ರೆ ನಾವು ಆ ವಿಷಯಗಳನ್ನ ಓದ್ತಾ ನಾವ್ ಏನು ಅದನ್ನ ಅರ್ಥ ಮಾಡ್ಕೊಬಹುದು ಅಂತ ಕೇಳಿದ್ರೆ ಕ್ರಿಸ್ತನ ಒಂದು ಯಜ್ಞವು ಯಾವ ತರ ಇರ್ತದೆ ಅಂತ ಅದು ಮುಂಚೆನೆ ಒಂದು ಬುದ್ಧಿಪಾಠವಾಗಿರ್ತದೆ. ನಾವು ನೋಡ್ಬೇಕಾದ್ರೆ ನೀವು ಒಂದು ಎಕ್ಸಾಂಪಲ್ ಕೂಡ ಏನ್ ನೋಡ್ಬೇಕಾದ್ರೆ ಸಹೋದರರೇ, ನಾವು ಸ್ಕೂಲಲ್ಲಿ ಹೋಗುವಾಗ ನಮಗೆ ಒಂದು ಸೈನ್ಸ್ ಪಾಠ ತಗೊಂತಾರೆ. ಈ ಸೈನ್ಸ್ ಪಾಠ ತಗೊಳ್ಳುವಾಗ ಸೈನ್ಸ್ ಅಲ್ಲಿ ನಮ್ಮ ಬಾಡಿ ಪಾರ್ಟ್ಸ್ ಅಂದ್ರೆ ನಮ್ಮ ಅಂಗಗಳು, ಬಾಡಿಯಲ್ಲಿ ಇರುವ ಅಂಗಗಳೆಲ್ಲ ಅದನ್ನ ಯಾವ ತರ ವಿವರಣೆ ಮಾಡ್ತಾರೆ ನಾವು ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ಪೆ, ಆ ಕಪ್ಪೆಯನ್ನ ಬಂದು ಹಿಡ್ಕೊಂಡ್ ಬರ್ತಾರೆ. ನೋಡಿರ್ಬೇಕು, ನಮಗೆಲ್ಲ ಕೂಡ ಪಾಠಗಳೆಲ್ಲ ಕೊಟ್ಟಿದ್ರು. ಕಪ್ಪೆ ಆಗ್ಲಿ, ಒಂದು ಜಿರಳೆ ಆಗ್ಲಿ, ಇವನ್ನೆಲ್ಲ ತಗೊಂಡ್ಬಂದು ಅದನ್ನ ನಮ್ ಕಣ್ ಮುಂದೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅದನ್ನ ಕಟ್ ಮಾಡ್ತಾರೆ. ಕಟ್ ಮಾಡಿ ಅದ್ ಒಳಗಿರುವ ಪಾರ್ಟ್ಸ್ಗಳೆಲ್ಲ ನಮಗೆ ಅದ್ರಲ್ಲಿ ಅಂಗಗಳೆಲ್ಲ ತೋರಿಸಿ ಇವು ಹಿಂಗಿದೆ ಅಂತ ಅದು ಸ್ಟಾರ್ಟಿಂಗ್ ಅಲ್ಲೇ ಅದೇನ್ ಮಾಡ್ತಾರೆ ಅಂತ ಕೇಳಿದ್ರೆ ನಮಗೆ ಅದನ್ನ ಬುದ್ಧಿಪಾಠಕ್ಕಾಗಿ ಅದನ್ನ ತೆಗೆದು ತೋರಿಸ್ತಾರೆ. ಆದ್ರೆ ನೋಡ್ರಿ ಅದು ಆಮೇಲೆ ನಮಗೆ ಅವೆಲ್ಲ ಅರ್ಥ ಆಗೋದಕ್ಕೆ ಬಹಳ ಅದು ಇಂಪಾರ್ಟೆಂಟ್ ಆಗಿತ್ತಲ್ಲ ಅದು. ಅದೇ ತರ ತಂದೆ ದೇವ್ರು ಇಲ್ಲಿಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಇವು ಯಜ್ಞಗಳಾಗ್ಲಿ ಇವೆಲ್ಲ ಕೂಡ ಏನೇ ತಗೊಂಡ್ರು ಕೂಡ ಇವೆಲ್ಲ ಒಂದು ಬುದ್ಧಿಪಾಠಕ್ಕಾಗಿ ಹೊತ್ತು ತಂದೆ ದೇವರು ಆತನ ಆ ರಕ್ತವೂ ಆಗ್ಲಿ ಅದ್ರ ಮೇಲೆ ಸೊರಿಯುವ ಯಜ್ಞವೇದಿ ಮೇಲೆ ಏನೇ ಅದು ನೀನು ಕೊಟ್ರೆ ಕೂಡ, ಏನೇ ನೀವು ಆ ಪ್ರಾಣಿಗಳೆಲ್ಲ ನೀನು ಕೊಟ್ರೆ ಕೂಡ ಅದರಿಂದ ಸಂತೋಷ ಪಡೋರು ದೇವರು ಅಲ್ಲ ಅಂತ ಹೇಳ್ತಾರೆ ಅಲ್ಲರ. ವಾಕ್ಯ ಕೂಡ ಒಂದು ವಾಕ್ಯ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಕೀರ್ತನದಲ್ಲಿ ನಾವು ಅನೇಕ ವಿಷಯಗಳು ಓದಿರ್ಬೋದು. ಯಾವ್ದಂತ ಕೇಳಿದ್ರೆ ನೋಡ್ರಿ, ಕೀರ್ತನೆ 50ನೇ ಅಧ್ಯಾಯ, ಕೀರ್ತನೆ 50 7ರಿಂದ 14 ತನಕ ಓದೋಣ. ಆತನು ಆಜ್ಞಾಪಿಸುವುದೇನೆಂದರೆ, ಪ್ರಜೆಗಳಿರ, ಇಸ್ರಾಯೇಲ್ಯರೇ, ದೇವರಾದ ನಾನೇ ನಿಮ್ಮ ದೇವರು, ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಕೇಳಿರಿ. ನಾನು ನಿಮ್ಮ ಯಜ್ಞಗಳ ವಿಷಯದಲ್ಲಿ ತಪ್ಪೆಣಿಸುವುದಿಲ್ಲ. ಸರ್ವಾಂಗ ಹೋಮಗಳನ್ನು ನೀವು ನಿತ್ಯವೂ ನನಗೆ ಸಮರ್ಪಿಸುತ್ತೀರಲ್ಲ, ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತಬೇಕಾಗಿಲ್ಲ. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ.
ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳೆಲ್ಲ ನನಗೆ ಗೊತ್ತುಂಟು. ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ, ಲೋಕವೂ ಅದರಲ್ಲಿರೋದೆಲ್ಲವೂ ನನ್ನದಲ್ಲವೇ? ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಹೋತಗಳ ರಕ್ತವನ್ನು ಕುಡಿಯುವುದು ಉಂಟೆ. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ಸಹೋದರ ಸಹೋದರಿ ಆಗಿರುವಾಗ ಏನ್ ಹೇಳ್ತಾರೆ, ಕುರಿ ಆಗ್ಲಿ, ಹೋತ ಆಗ್ಲಿ, ಅದಿರುವ ಪಕ್ಷಿಗಳಾಗ್ಲಿ, ಇವಾಗೆಲ್ಲ ಸೃಷ್ಟಿ ಮಾಡಿದ್ ನಾನೇ. ಇದರಿಂದ ನನಗೆ ಸಂತೋಷ ಇಲ್ಲ. ನೀನು ನನಗೆ ಹೊಟ್ಟೆ ಹಸಿಯಿಂದ ಇವೆಲ್ಲ ನಾನು ಕೇಳ್ತಿಲ್ಲ. ನನಗೆ ಹೊಟ್ಟೆ ಹಸಿವಾದ್ರೆ ನಿಮ್ಮ ಹತ್ರ ಕೇಳೋದಿಲ್ಲ. ಇದೆಲ್ಲ ನಂದು, ನೀನ್ ತಗೊಂಡ್ಬಂದು ಕೊಡ್ರಿ ಅಂತ ನಾನು ಕೇಳ್ತೀನ? ಅಲ್ಲ. ಹಾಗಿದ್ರೆ ಇವೆಲ್ಲ ಏನಂತ ಕೇಳಿದ್ರೆ, ಕೊನೆಗೆ ಹೇಳುವ ಒಂದು ಮಾತು, ಒಂದು ಒಳ್ಳೆ ಮಾತಾಗಿ ಹೇಳ್ತಾರೆ, ಇವೆಲ್ಲ ದೇವರ ಸ್ತೋತ್ರವನ್ನು ಅಲ್ಲ, ಉನ್ನತವಾದ ಇದ್ದ ಸ್ತೋತ್ರವನಿಗೆ ಏನ್ ಮಾಡ್ಬೇಕಂತ ಕೇಳಿದ್ರೆ, ಏನಂತ ಕೇಳಿದ್ರೆ ಅದು ಓದನ 14ನೇ ವಾಕ್ಯ ಓದಿ ಸಿಸ್ಟರ್. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಯಜ್ಞವನ್ನೇ ದೇವರಿಗೆ ಸಲ್ಲಿಸಬೇಕಂತೆ. ಮಾಡಿದ ಹರಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ ಅಂತ ಹೇಳ್ತಾರೆ. ಮಾಡಿದ ಆಹಾರವನ್ನು ಅಂತ ಹೇಳುವಾಗ ಪರಾತ್ಪರವಾಗಿ ನೀವು ದೇವರಿಗೆ ಸಲ್ಲಿಸ್ರಿ. ಸ್ತುತಿ ಅದು ಬಹಳ ಮುಖ್ಯ. ದೇವರ ರೀತಿಯಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರಿದ್ರೆ, ಆ ತರ ದೇವರ ಅವರು ಇಟ್ಟಿದ್ದಂತ ಆ ರೊಟ್ಟಿ ಅಂತ ಹೇಳುವಾಗ, ಅದು ನನ್ನ ಆಹಾರ ಅಂತ ಕೇಳುವಾಗ ಅದನ್ನ ಅವ್ರು ತಿನ್ನೋದಂತ ಅರ್ಥ ಅಲ್ಲ. ಇದು ನನ್ನ ಆಹಾರ, ಅದಕ್ಕೆ ನಾನು ತಿನ್ನೋದಂತ ನೋಡಿದ್ರೆ, ಅಲ್ಲಿ ದೇವದರ್ಶನ ಗುಡಾರದಲ್ಲಿ ಇಟ್ಟಿದ್ದಂತ ಅಷ್ಟೊಂದು ಯಜ್ಞಗಳು, ಎಷ್ಟೋ ಪ್ರಾಣಿಗಳು, ಎಷ್ಟೋ ಪಕ್ಷಿಗಳೆಲ್ಲ ಕೊಟ್ಟಿದ್ರೆ ಕೂಡ ಇವೆಲ್ಲ ದೇವರು ತಿನ್ನೋರಲ್ಲ. ಅದು ಸ್ತುತಿಯನ್ನ ತೋರ್ಸ್ಕೊಡ್ತದೆ. ಯಾವ ತರ ಸ್ತುತಿಯನ್ನ ದೇವರಿಗೆ ನಮ್ಮ ಹೃದಯ ಪೂರ್ವಕ್ಕೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಇದನ್ನ ಆಫರಿಂಗ್ ಅಂತ ಹೇಳ್ತಾರೆ ಅಲ್ವಾ. ಇದು ಕೂಡ ನಾವು ನೋಡ್ಬೇಕಾದ್ರೆ ನೋಡ್ರಿ, ಇನ್ನೊಂದು ವಾಕ್ಯ ಕೂಡ ಓದೋಣ. ಹೆಬ್ರಿಯರಿಗೆ 10ನೇ ಅಧ್ಯಾಯ 5, 6, 8. ಆದದ್ದರಿಂದ ಕ್ರಿಸ್ತನು ಲೋಕದೊಳಗೆ ಬರುವಾಗ ದೇವರ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ, ಸರ್ವಾಂಗ ಹೋಮಗಳಲ್ಲಿ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು ಇಗೋ ಇದ್ದೇನೆ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದ್ದನು. 8 ಅನ್ನುತ್ತಾನೆ. ಧರ್ಮಶಾಸ್ತ್ರದ ಪ್ರಕಾರ ಸಮರ್ಪಣೆ ಆಗುತ್ತಾ ಬರುವ ಯಜ್ಞ ನೈವೇದ್ಯಗಳು, ಸರ್ವಾಂಗ ಹೋಮಗಳು, ದೋಷ ಪರಿಹಾರಕ ಯಜ್ಞಗಳು ನಿನಗೆ ಇಷ್ಟವಾಗಿರಲಿಲ್ಲ, ನೀನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲವೆಂದು ಮೇಲೆ ಹೇಳಿದ ತರುವಾಯ. ಸಾಕು ನೋಡಿದ್ರ, ಸಾಕು. ಇವಾಗ ನೋಡ್ಬೇಕಾದ ಸಹೋದರ ಸಹೋದರಿಯರೇ, ತಂದೆ ದೇವರು ಇವೆಲ್ಲ ಇಷ್ಟಪಡೋರು ಅಲ್ಲ ಅಂತ ಹೇಳ್ತಾರೆ. ಏನ್ ಇಷ್ಟಪಡ್ತಾರೆ ಅಂತ ಕೇಳಿದ್ರೆ, ತನ್ನ ಚಿತ್ತವನ್ನು ಮಾಡುವುದೇ ಅದರಲ್ಲಿ ಇಷ್ಟ ಅಂತ ಹೇಳಿ. ಅದಕ್ಕೆ ನೋಡ್ರಿ, ಅದೆಲ್ಲ ಒಂದು ಬುದ್ಧಿಪಾಠವಾಗಿತ್ತು. ನಾವು ಹಳೆ ಒಡಂಬಡಿಕೆಯಲ್ಲಿ ದೇವದರ್ಶನ ಗುಡಾರದಲ್ಲಿ ಮಾಡಿದಂತ ಇವುಗಳೆಲ್ಲ ದೇವರಿಗೆ ಯಾವ ಸಂತೋಷ ಕೊಡುತ್ತೆ ಅಂತ ಹೇಳಿದ್ರೆ ಇಲ್ಲ. ಆತನ ಚಿತ್ತವನ್ನು ಮಾಡಕ್ಕೆ ಮುಂದೆ ಬಂದು ಅದನ್ನ ಒಂದು ಹೋಲಿಕೆ, ಅದನ್ನ ಒಂದು ಹೋಲಿಕೆ ತರ ದೇವರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಈಗೋ ನಾನು ಏನ್ ಮಾಡ್ತೀನಿ ಅಂತ, ಆತನ ಚಿತ್ತವನ್ನು ಮಾಡಕ್ ಬರ್ತಾ ಇದ್ದೀನಿ ಅಂತ ಹೇಳಿ ಆ ಒಂದು ಮನಸ್ಸು ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ರಿ, ಆ ಪ್ರೀತಿ ಆಹಾರ ಅಂತ ಹೇಳುವಾಗ ಆ ಪ್ರೀತಿ ಬುದ್ಧಿಪಾಠವನ್ನು ನಾವು ನೋಡ್ತೀವಿ ಅಲ್ವಾ ಸಹೋದರ ಸಹೋದರರೇ. ಪ್ರೀತಿ ಅಂದ ತಕ್ಷಣ ನಮಗೆಲ್ಲ ಗೊತ್ತಿದ್ದು ಒಂದು ಅಲ್ವಾ, ಪ್ರೀತಿ ಅಂತ ಹೇಳುವಾಗ ಸಹೋದರ ಸಹೋದರರೇ ನಮಗೆಲ್ಲ ಒಂದು ವಿಷಯ ಗೊತ್ತಿರ್ತದ್ರಿ. ಏನಂತ ಕೇಳಿದ್ರೆ, ತಂದೆಯ ದೇವರ ಪ್ರೀತಿ ಅಂತ ಹೇಳುವಾಗ ಯಾವ 3 ವಿಧದಲ್ಲಿ ಇರುವ ಒಂದು ಪ್ರೀತಿಯನ್ನು ನೋಡ್ತೀವಿ ಅಲ್ವಾ. ಅದಕ್ಕೆ ಒಂದು ಅಂಡರ್ಸ್ಟ್ಯಾಂಡ್ ಇದೆ. ಯಾವ್ದಂತ ಕೇಳಿದ್ರೆ, ನಾನು ಅಗ್ಯಾಪೆ ಅಲ್ವಾ, ನಾವು ಏನ್ ನೋಡ್ತೀವಿ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅಗ್ಯಾಪೆ ಲವ್ ಅಂತ ಹೇಳ್ತಾರೆ. ಗಾಡ್ ಇಸ್ ಲವ್, ದೇವರೇ ಆ ಪ್ರೀತಿ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಪ್ರೀತಿ ಇದ್ರೆ ಅಂತ ಹೇಳುವಾಗ, ನೀವು ಹೆಂಗೆ ತಂದೆ ದೇವರು ಆತನ ಪ್ರೀತಿ ತೋರ್ಸಕ್ಕೆ ಏನ್ ಮಾಡಿದ್ರೆ ಅಂತ ಕೇಳಿದ್ರೆ ಆತನ ಆಹಾರ ಅಂತ ಹೇಳ್ತಾರೆ. ಅದೇ ಆಹಾರ ನೋಡ್ರಿ, ಆತನ ಕುಮಾರನನ್ನು ಕಳಿಸಿದ್ನು ಅಂತ ಹೇಳ್ತಾರೆ.
ಆತನ ಮಗನವನ್ನು ಕಳಿಸಿದ್ರು. ಆ ಪ್ರೀತಿ ಹೆಂಗ್ ತೋರಿಸಿದ್ರು ಅಂತ ಕೇಳಿದ್ರೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ರು. ಪ್ರೀತಿ ನನಗಿದೆ ಅಂತ ತಂದೆ ದೇವ್ರಿಗೆ ಎಲ್ಲಿಲ್ಲ. ಆತನ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಆತನ ಕುಮಾರನನ್ನು ಕಳಿಸಿದ್ರು. ಈಗ ನಮ್ಮ ಪ್ರೀತಿ ಅಂತ ಹೇಳುವಾಗ ನೋಡ್ರಿ, ಯಾವಾಗ ನಮಗೆಲ್ಲ ಒಂದು ಜೀವ ಬೇಕಾಗಿತ್ತು, ನಮಗೆ ಕ್ಷಮೆ ಬೇಕಾಗಿತ್ತು, ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಜೀವದ ಒಂದು ಹಸಿವು ನಮ್ಮಲ್ಲಿ ಇತ್ತು, ನಮಗೆ ಜೀವ ಬೇಕಾದ್ರೆ ಆ ಜೀವಕ್ಕೆ ಆಹಾರ ಬೇಕಿತ್ತು. ಆ ಆಹಾರ ಯಾರಕ್ ಬಂದಿದ್ರು ಅಂತ ಕೇಳಿದ್ರೆ ಕ್ರಿಸ್ತನಾಗಿದ್ರು. ಅದಕ್ಕೆ ತಂದೆಯ ದೇವರು ತನ್ನ ಆಹಾರವನ್ನೇ ಕೊಟ್ಟಿದ್ರು. ಆ ತರ ಒಂದು ಯೋಜನೆಯನ್ನ ನಾವು ನೋಡ್ತೀವಿ. ಹಾಗಿರುವಾಗ ನಮಗೆ ಗೊತ್ತಿದ್ದಂಗೆ ಸಹೋದರ ಸಹೋದರಿಯರೇ, ಪ್ರೀತಿ ಅಂತ ಹೇಳುವಾಗ ನಮ್ಮ ಬೈಬಲ್ ಅಲ್ಲಿ ಒಂದು ಅಧ್ಯಾಯ ಇದೆ ಪ್ರೀತಿ ಬಗ್ಗೆ ಮಾತಾಡುವ. ಓಕೆ, ಇವತ್ತು ನಾವು ಅದ್ರ ಬಗ್ಗೆ, ಯಾಕಂದ್ರೆ ಇವತ್ತು ನಾವು ಇನ್ನೊಂದು ಪಾಠ ನೋಡ್ಬೇಕಾಗಿತ್ತು, ಆದ್ರೆ ಕೂಡ ಆ ಅಧ್ಯಾಯದಲ್ಲಿ ಬಹಳ ಮುಖ್ಯ ಪ್ರೀತಿ. ಹೊಸ ಒಡಂಬಡಿಕೆಯಲ್ಲಿ ಮಾತಾಡಿದಂತ ಒಂದು ಅಧ್ಯಾಯ ಪೂರ್ತಿ ನೋಡ್ಬೇಕಾದ್ರೆ ಪ್ರೀತಿ ಬಗ್ಗೆ ಮಾತಾಡಿದ್ದಾರೆ ಅಲ್ವಾ. ಆ ಪ್ರೀತಿ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಬೋದು. ಗಾಡ್ಸ್ ಲವ್, ಅಗ್ಯಾಪೆ ಲವ್ ಅಂತ ಹೇಳ್ತಾರೆ. ನೋಡ್ರಿ, ಒಂದು ಪ್ರಾಕ್ಟಿಕಲ್ ಆಗಿ ಒಂದು ವಾಕ್ಯ ಓದನ. 1 ಕೊರಿಂಥ್ಯದಲ್ಲಿ 13ನೇ ಅಧ್ಯಾಯ 13ನೇ ವಾಕ್ಯ ಓದ್ರಿ. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ನೋಡಿದ್ರ, ಈಗ ನಂಬಿಕೆ, ನಿರೀಕ್ಷೆ, ಆಮೇಲೆ ಪ್ರೀತಿ, ಇದರಲ್ಲಿ ಯಾವ್ದು ನಿಲ್ಲುತ್ತೆ ಅಂತ ಕೇಳಿದ್ರೆ ಪ್ರೀತಿಯೇ ನಿಲ್ಲುತ್ತೆ ಅಂತ ಹೇಳ್ತಾರೆ. ಹಾಗಿರುವ ಸಹೋದರ ಸಹೋದರಿಯರೇ, ನೋಡ್ರಿ, ಇದೊಂದು ಬಹಳ ಇಂಪಾರ್ಟೆಂಟ್ ಆಗಿ ತಂದೆ ದೇವರು ಕೊಟ್ಟಿದ್ದಂತ ಎಷ್ಟೋ ಪಾಠಗಳನ್ನ ನಾವು ಕೇಳಿದ್ವಿ ಅಲ್ವಾ. ಎಷ್ಟೋ ಪಾಠಗಳನ್ನ ನಾವು ಕೇಳಿದ್ರು ಕೂಡ ಅದನ್ನ ಸರಿಯಾದ ರೀತಿ ಆಳವಾಗಿ ಅದನ್ನ ಅರ್ಥ ಮಾಡಿಕೊಂಡು ನಾವು ಪ್ರಾಕ್ಟಿಕಲ್ ಅಲ್ಲಿ ಅದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಈ ಒಂದು ವಿಷಯ ನೋಡುವಾಗ ಇಲ್ಲಿಗೆ ನಾವು ನೋಡಿದಂತ ಆ ನಿರೀಕ್ಷೆ, ಆಮೇಲೆ ನಂಬಿಕೆ, ನಿರೀಕ್ಷೆ, ಪ್ರೀತಿ, ಈ ಮೂರಲ್ಲಿ ಪ್ರೀತಿ ದೊಡ್ಡದು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳುವಾಗ ನೋಡ್ರಿ, ಏನ್ ಹೇಳ್ತಾರೆ ಅಪೊಸ್ತಲ ಪೌಲ್ ಈ 13ನೇ ವಾಕ್ಯ ಹೇಳೋದಕ್ಕೆ ಮುಂಚೆ 11ನೇ ವಾಕ್ಯದಲ್ಲಿ ಒಂದು ವಿಷಯ ಹೇಳ್ತಾರೆ. ನೋಡ್ರಿ, ಆ 11 ವಾಕ್ಯ ಫಸ್ಟ್ ಓದನ. 11, 12 ಎರಡು ಓದ್ರಿ. ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದೆನು, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆನು, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು. ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟು ಬಿಟ್ಟೆನು. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನನಗೆ ಮೊಬ್ಬಾಗಿ ಕಾಣಿಸುತ್ತದೆ. ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದದೆ. ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳ್ಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳುವೆ. ಈ ವಾಕ್ಯ ನಾವು ಎಷ್ಟೋ ಸತಿ ಇಲ್ಲಿ ಓದಿದಿರಿ ಅಲ್ವಾ. 13ನೇ ವಾಕ್ಯ ಮತ್ತೆ ಓದುವಾಗ ಅವಾಗ ಈಗಿರೋದ್ರಿಂದ ಅಲ್ಲಿಂದಷ್ಟು ನೋಡ್ರಿ, ಈ 13ನೇ ವಾಕ್ಯದಕ್ಕೆ ರಿಲೇಷನ್ ಏನು, ಇದರ ಒಂದು ಅರ್ಥ ಏನು ಅಂತ ಹೇಳುವಾಗ 13ನೇ ವಾಕ್ಯ ಮಾತ್ರ ಓದಿದ್ರೆ ಅದ್ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಹೀಗಿರಳದಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಅಂತ ಹೇಳುತ್ತೆ. ಆದ್ರೆ ಮುಂದಿನ ಭಾಗದಲ್ಲಿ ಇರುವ 2 ವಾಕ್ಯ ಓದುವಾಗ ನಾನು ಇದ್ದಾಗ ಬಾಲಕನಾಗಿದ್ದಾನೆ ಮಾತಾಡ್ತಾ ಇದ್ದೆ, ಅದನ್ ಪ್ರಕಾರ ನಡೀತಾ ಇದ್ದೆ ಅಂತ ಹೇಳಿದ್ರೆ ಇದು ಯಾವ್ದ ಬಗ್ಗೆ ಮಾತಾಡೋದು ಅಂತ ಕೇಳಿದ್ರೆ ನೋಡ್ರಿ, ಅದಕ್ಕೆ ಹೇಳ್ತಾರೆ ಪ್ರೀತಿಯೇ ದೊಡ್ಡದು. ಬಾಲಕನಾಗಿರುವಾಗ ನಾನ್ ಮಾಡಿದಂತ ಪ್ರೀತಿ ಬೇರೆ. ನೋಡ್ರಿ, ನಾನು ಮಾಡಿದಂತ ಪ್ರೀತಿ ಬೇರೆ. ಅದೇ ತರ ನನ್ನ ಒಂದು ಯಾವಾಗ ನಾನು ಪ್ರಾಯಸ್ಥನ ಆಗ್ತೀನೋ ಆ ಪ್ರೀತಿಯನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂತೀನಿ ಅಂತ ಹೇಳಿ ಇಲ್ಲಿಗೆ 12ನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಹೀಗೆ ನಾವು ಕಾಂಚಿನ ದರ್ಪಣದಲ್ಲಿ ಕಾಣಿಸುವಾಗ ಅಂತ ಹೇಳಿದ್ರೆ ದೇವರ ಮುಖವು ಹೆಂಗಿರ್ತದೆ ಅಂತ ಕೇಳಿದ್ರೆ ಒಂದು ದರ್ಪಣದಲ್ಲಿ ನೋಡಂಗೆ. ನೋಡ್ರಿ, ನಾವೆಲ್ಲ ಯಾರನ್ನ ನೋಡಿ ಹೇಳ್ತಾರೆ ಅಂತ ಕೇಳಿದ್ರೆ, ಈಗ ನಾವೆಲ್ಲ ಮಾಡ್ತಿರಲ್ಲ, ಎಲ್ಲ ಸಹೋದರ ಸಹೋದರಿಯರ ಪ್ರೀತಿ ಮಾಡ್ತಿರಲ್ಲ, ಈ ಪ್ರೀತಿ ನಿಜವಾದ ಪ್ರೀತಿ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅಲ್ವಾ, ಖಂಡಿತ ಇಲ್ಲ. ಇದು ದರ್ಪಣದಿಂದ ಮಾಡುವ ಒಂದು ಪ್ರೀತಿ ಅಂತ ಹೇಳ್ತಾರೆ. ನೋಡ್ರಿ, ತಂದೆ ದೇವ್ರ ಪ್ರೀತಿ ನಾವು ನೋಡಲ್ಲ, ಕ್ರಿಸ್ತನ ಪ್ರೀತಿ ತೋರಿಸಿದ್ರು ಅದು ಕೂಡ ನಾವು ನೋಡಿಲ್ಲ. ಆದ್ರೆ ವಾಕ್ಯದಿಂದ ಓದ್ತೀವಿ, ನಾವು ಸಬ್ಜೆಕ್ಟ್ಗಳನ್ನ ಕೇಳ್ತೀವಿ, ನಮ್ಮ ಪ್ರಕಾರ ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯಲ್ಲಿ ತಂದೆಯ ದೇವರು ಎಲ್ಲವನ್ನೂ
ನಮಗೆ ದಯಪಾಲಿಸಿ ಬರ್ತಾರೆ ಅಂತ ಕೂಡ ಅವ್ರನ್ನ ನಮ್ಗೆಲ್ಲ ಕೊಡ್ತಾ ಇದ್ದಾರೆ ಅಂತ ಕೂಡ ಆತನ ಪ್ರೀತಿಯನ್ನು ನಾವು ಅರ್ಥ ಮಾಡ್ಕೊಂತಿರೋದು. ಅದು ಯಾವ ತರ ಇದೆ ಅಂತ ಹೇಳಿದ್ರೆ, ಆ ಕಾಂಚಲಿರುವ ದರ್ಪಣದ ಒಂದು ಕಾಣಿಸುವ ಒಂದು ಪ್ರೀತಿ ತರ ಇರ್ತದೆ ಅಂತ ಹೇಳ್ತಾರೆ. ನಾವು ಕೂಡ ಇವಾಗ ಮಾಡ್ತಿರುವ ಪ್ರೀತಿಗಳು ಕೂಡ ಇದೇ ತರ ಇರ್ತದೆ. ಆದ್ರೆ ನಮಗೆ ಮಬ್ಬಾಗಿ ಕಾಣಿಸ್ತದೆ ಅಂತ ಹೇಳ್ತಾರೆ. ಈಗ ನೋಡಿ, ನಮ್ಮ ಪ್ರೀತಿ ಒಂದು ಅಷ್ಟು ಪ್ಯೂರ್ ಇಲ್ಲ. ಕಾರಣ ಏನಕ್ಕೆ ಅದರ ಮಬ್ಬಾಗಿದೆ ಅಂತ ಕೇಳಿದ್ರೆ, ಯಾಕಂದ್ರೆ ಒಂದ್ ಸತಿ ಮಾಡುವ ಪ್ರೀತಿ ಇನ್ನೊಂದ್ಸತಿ ನಮ್ಮಲ್ಲಿ ಬರೋದಿಲ್ಲ. ಆ ತರ ಮಬ್ಬಾಗಿದೆ. ಈಗ ಮಬ್ಬಾಗಿದೆ, ಕಾಂಚಲಿ ಕಾಣುವಾಗಿದೆ. ಆಗ ಅಂತ ಹೇಳುವಾಗ ಆಗ ಅಂತ ಕೇಳಿದ್ರೆ ಮುಖಾಗಿ ಆತನನ್ನ ನೋಡುವೆ ಅಂತ ಹೇಳ್ತಾರೆ. ಯಾರನ್ನ ಅಂತ ಹೇಳುವಾಗ ಇದು ಯೇಸು ಕ್ರಿಸ್ತನೋ ಅಥವಾ ತಂದೆಯ ದೇವರ ಬಗ್ಗೆ ಹೇಳುವ ವಿಷಯಗಳಲ್ಲ, ಆ ಪ್ರೀತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಪ್ರೀತಿ ಏನ್ ಹೇಳ್ತಾರೆ, ಈಗ ದರ್ಪಣದಲ್ಲಿ ನೋಡುವ ಒಂದು ಪ್ರೀತಿ, ತಂದೆಯ ದೇವರ ಪ್ರೀತಿ ಎಲ್ಲ ನೋಡ್ತೀನಿ, ಆದ್ರೆ ನಿಜವಾಗ ಈಗ ನನ್ನ ಒಂದು ಆ ಪ್ರೀತಿ ಇರೋದು, ಆಗ ಮುಖಾಮುಖಿಯಾಗಿ ಆತನ ನೋಡುವೆ ಅಂತ ಹೇಳ್ತಾರೆ. ಆ ಪ್ರೀತಿಯನ್ನ ನೋಡುವೆ. ಈಗ ಆಮೇಲೆ ಆ ವಾಕ್ಯ ಓದನ 12 ವಾಕ್ಯ ಮಾತ್ರ ಹೋಗಿ, ಹೀಗೆ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನನಗೆ ಮುಬ್ಬಾಗಿ ಕಾಣಿಸುತ್ತದೆ. ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದದೆ. ಈಗ ಸ್ವಲ್ಪ ಮಾತ್ರವೇ ತಿಳಿದಿದೆ ಅಂತ ಹೇಳ್ತಾರೆ. ಸ್ವಲ್ಪ ಅಂತ ಹೇಳಿದ್ರೆ ನೋಡ್ರಿ, ನಾನು ಈ ಪ್ರೀತಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ನಾನು ಹೇಳ್ದಲ್ಲ, ಅಧ್ಯಾಯದಲ್ಲಿ 13ನೇ ಅಧ್ಯಾಯದಲ್ಲಿ ಪ್ರೀತಿ ಬಗ್ಗೆನೇ ಅಪೊಸ್ತಲ ಪೌಲ್ ಮಾತಾಡ್ಕೊಂಡು ಬರ್ತಾರೆ. ಈ ಪ್ರೀತಿಯನ್ನು ಮಾಡುವಾಗ ಈಗ ಸ್ವಲ್ಪ ಮಾತ್ರವೇ ನನಗೆ ತಿಳಿದಿದೆ ಅಂತ ಹೇಳ್ತಾರೆ. ಸ್ವಲ್ಪ ಮಾತ್ರವೇ ತಿಳಿದಿದೆ. ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇನೆ ಅಂತ, ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಳುವೆನು ಅಂತ ಹೇಳ್ತಾನೆ. ಮತ್ ಆ ವಾಕ್ಯ ಓದಿ ಸಿಸ್ಟರ್ ಫುಲ್ಲು. ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳುವೆನು. ನೋಡು, ದೇವರು ನನ್ನನ್ನು ಸಂಪೂರ್ಣವಾಗಿ ಯಾವಾಗ ತಿಳ್ಕೊಂತಾರೋ ಅಂತ ಹೇಳುವಾಗ ಆವಾಗ ನಾನು ಕೂಡ ಫುಲ್ ತಿಳಿದುಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇದು ಇಂಥ ಪ್ರೀತಿಯನ್ನು ನೋಡ್ತೀವಿ ಸಹೋದರ ಸಹೋದರಿ. ಹಾಗಿರುವಾಗ ಈಗ ಆಗ ಅಂತ ಹೇಳುವಾಗ ಇದು ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಅಂತ ಕೇಳಿದ್ರೆ, ಈಗ ಅಂದ್ರೆ ಈಗಿರುವ ನಾವು ಮಾಂಸದಲ್ಲಿ ಇರುವ ನಾವೆಲ್ಲ, ಈ ಲೋಕದಲ್ಲಿ ಇದ್ದಂತ ನಾವೆಲ್ಲ ಪ್ರೀತಿ ಯಾವ ತರ ಇದೆ ಅಂತ ಕೇಳಿದ್ರೆ, ಒಂದು ದರ್ಪಣದಲ್ಲಿ ನೋಡುವ ಒಂದು ಪ್ರೀತಿ ತರ ಇರುತ್ತೆ ಅಂತ ಕೇಳಿದ್ರೆ. ದರ್ಪಣ ಅಂತ ಹೇಳಿದ್ರೆ ಕಾಂಚಲ್ವಾ, ನಾವು ಕೈ ಹಿಂಗ ಆಟಿದ್ರೆ, ನಾವು ಹಿಂಗ ಕೈ ಆಟಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ಅದು ಕೂಡ ದರ್ಪಣದಲ್ಲಿ ಆ ಕನ್ನಡಿ ಇದೆಯಲ್ಲ, ಅದು ಕೂಡ ಕೈ ಆಡುತ್ತೆ. ನಾವು ಕಣ್ಣಿಗೆ ಮುಚ್ಚಿದ್ರೆ ಅದು ಕೂಡ ಕಣ್ಣು ಮುಚ್ಚುತ್ತೆ. ಆ ತರ ಪ್ರೀತಿ ಅಂತ ಹೇಳ್ತಾರೆ. ನಿಜವಾಗಿ ಅಷ್ಟೇ, ಆ ಒಂದು ಪ್ರೀತಿ ನಾವು ಹಂಗೆ ಇರ್ತದೆ ಈಗ ನಾವು ಮಾಡ್ತಾ ಇರೋದು. ಯಾಕಂದ್ರೆ ನಮ್ಮ ಸಹೋದರ ನಮ್ಮ ಮೇಲೆ ಪ್ರೀತಿ ತೋರಿಸಿದ್ರೆ ನಾವು ತೋರಿಸ್ತೀವಿ, ನಮ್ಮ ಸಹೋದರಿ ನಮ್ಮ ಮೇಲೆ ಪ್ರೀತಿ ತೋರಿಸಿದ್ರೆ ನಾವು ತೋರಿಸ್ತೀವಿ. ಯಾವ ತರ ಇರುತ್ತೆ, ಆ ಕಾಂಚಲ್ಲಿ ನೋಡ್ತೀವಲ್ಲ ಅದೇ ತರ ತೋರಿಸ್ತದೆ. ಅದು ನಿಜವಾದ ಪ್ರೀತಿ ಅಂತ ಕೇಳಿದ್ರೆ ಇಲ್ಲ. ಮುಖಾಗಿ ಒಂದು ದಿವಸ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಈ ಪ್ರೀತಿಯನ್ನ ನಾವು ಅನುಭವಿಸ್ತೀವಿ. ಅದು ಬಹಳ ಮುಖ್ಯ ಅಂತ ಕೇಳಿದ್ರೆ. ಅದೇ ಫುಲ್ನೆಸ್ ಆಫ್ ಏನಂತ ಕೇಳಿದ್ರೆ ಲವ್ ಅಂತ ಹೇಳುವಾಗ ಇದೇ ಪೂರ್ತಿ ನಮಗೆ ಕೊಡುವ ಒಂದು ಸಹೋದರ ಸಹೋದರಿಯರ ಒಂದು ಪ್ರೀತಿ ಅಂತ ಕೇಳಿದ್ರೆ. ಅದಕ್ಕೆ ಇನ್ನೊಂದು ಕೂಡ ವಾಕ್ಯ ಅದರಲ್ಲಿ ಹೋದ್ರಿ, ತಂದೆ ದೇವ್ರು ಬಂದು ನೋಡ್ರಿ, ಇಸ್ರೇಲ್ ಮಕ್ಕಳ ಮೇಲೆ ಇಟ್ಟಿದ್ದಂತ ಪ್ರೀತಿ ಅಲ್ವಾ, ಅವರು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಬಂದ ಮೇಲೆ ಆತನ ಪ್ರೀತಿಯನ್ನ ಅವ್ರು ಏನ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ, ಅವರು ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ. ತಂದೆಯ ದೇವರು ಎಷ್ಟು ಪ್ರೀತಿ ಮಾಡಿದ್ರು ಇಸ್ರೇಲ್ ಮಕ್ಕಳನ್ನ, ಆ ಪ್ರೀತಿಯೇ ಇಲ್ಲ ಬಂದ್ಬಿಟ್ಟಿತ್ತು. ಆ ಪ್ರೀತಿ ಏನ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಅವ್ರು ಸ್ವೀಕರಿಸಿಕೊಂಡಿಲ್ಲ, ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ನೋಡ್ರಿ ಒಂದು ವಾಕ್ಯ ಕೂಡ, ಆದ್ರೆ 1ನೇ ಕೊರಿಂಥ್ಯ 13ನೇ ಅಧ್ಯಾಯ 8ನೇ ವಾಕ್ಯ, ಅದರಲ್ಲೇ ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ, ಪ್ರವಾದಗಳಾದರೂ ಇಲ್ಲದಂತಾಗುವವು, ವಾಣಿಗಳು ನಿಂತು ಹೋಗುವವು, ವಿದ್ಯೆಯು ಇಲ್ಲದಂತಾಗುವುದು. ಹಂಗಾದ್ರೆ ಪ್ರೀತಿ ಏನಾಗಲ್ಲ, ಎಂದಿಗೂ ಬಿದ್ದೋಗಲ್ಲ ಅಂತ ಹೇಳುವಾಗ ಏನರ್ಥ? ಹಂಗಾದ್ರೆ ನಮ್ಮ ನಂಬಿಕೆ ನಿರೀಕ್ಷೆ ಏನಾಗುತ್ತೆ, ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ನಂಬಿಕೆ ನಿರೀಕ್ಷೆ ಏನಾಗುತ್ತೆ ಅಂತ ಕೇಳಿದ್ರೆ ಬಿದ್ದೋಗುತ್ತೆ ಅಂತ ಕೇಳಿದ್ರೆ, ಇನ್ನು ಮುಂದೆ ಬೇಕಾಗಿರಲ್ಲ ನಂಬಿಕೆ. ಬಿದ್ದೋಗೋದು ಅಂತ ಕೇಳಿದ್ರೆ ನಂಬಿಕೆ ನಿರೀಕ್ಷೆ ನಮ್ಮ ಮೇಲೆ ಬಿದ್ದೋಗುತ್ತೆ ಅಂತ ಅಲ್ಲ, ಅರ್ಥ ಅಲ್ಲ. ನಂಬಿಕೆ ನಿರೀಕ್ಷೆ ಬೇಕಿಲ್ಲ ನಮಗೆ. ಯಾಕೆಂದ್ರೆ ನಾವು ಮುಖ ನೋಡ್ತೀವಲ್ಲ,
ನಂಬಿಕೆ ಅಂದ್ರೆ ಏನು, ವಿಶ್ವಾಸ ನಂಬಿಕೆ ಅಂದ್ರೆ ಏನು ನಮಗೆಲ್ಲ ಗೊತ್ತಿದ್ದಂಗೆ, ಯಾವ್ದು ಕಾಣ್ತೀರ ನಾವು ಏನ್ ಮಾಡ್ತೀರ ಅದನ್ನ, ಯಾವ್ದನ್ನ ನಂಬ್ತಿರೋ ಅದೇ ನಂಬಿಕೆ. ನಿರೀಕ್ಷೆ ಅಂದ್ರೆ ಏನು? ವಾಕ್ಯ ಓದ್ರಿ ಅದರಲ್ಲಿ, ಹೆಬ್ರಿಯದಲ್ಲಿ 11ನೇ ಅಧ್ಯಾಯ 1ನೇ ವಾಕ್ಯ. ಹೆಬ್ರಿಯರಿಗೆ 11:1. ನಾನು ಕ್ರಿಸ್ತನನ್ನು ಅನುಸರಿಸುವಂತೆ ನೀವು ನನ್ನನ್ನು ಅನುಸರಿಸುವರಾಗಿರಿ. ಸ್ತ್ರೀಯರು ಮುಸುಕಿಲ್ಲದೆ ಅಂತ ಬ್ರದರ್. ಹೆಬ್ರಿಯರಿಗೆ 11ನೇ ಅಧ್ಯಾಯ 1ನೇ ವಾಕ್ಯ. ಬ್ರದರ್ 11ನೇ. ಓ ಸಾರಿ ಕೊರಿಯಂತ ಇದು 11:1. ನಂಬಿಕೆಯು ನಾವು ನಿರೀಕ್ಷಿಸುವವರಾಗಿ ಈ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ನಂಬಿಕೆ ಅನ್ನೋದು ಕಣ್ಣಿಗೆ ಕಾಣದಿರ ಇರುವ ಒಂದು ವಿಷಯನೇ ನಂಬಿಕೆ. ಅನಿರೀಕ್ಷೆ ಅದುವೇ. ಈಗ ಅಲ್ವಾ, ನಂಬಿಕೆ ಅನ್ನೋದು ಕಣ್ಣಿಗೆ ಕಾಣಲ್ಲ. ನಾವು ಅದು ಹೆಂಗಿರ್ತದೆ ಅಂತ ಕೇಳಿದ್ರೆ, ಅದು ನಮಗೆ ಕಣ್ಣಿಗೆ ಕಾಣದಿರೋದು ಅದನ್ನ ನಂಬಿಕೆ. ಯಾವಾಗ ನಾವು ಕಣ್ಣಿಗೆ ಕಾಣ್ತದೋ ನೋಡ್ರಿ, ನಮ್ಮ ಎಲ್ಲ ಪ್ರೀತಿಯನ್ನು, ನಿಜವಾದ ತಂದೆಯ ದೇವರ ಕ್ರಿಸ್ತನ ಪ್ರೀತಿಯನ್ನು ನಾವು ಇವು ಅಪ್ಲೈ ಮಾಡಕ್ಕೆ ಆಗ್ತಿಲ್ಲ. ನಮಗೆ ಅದನ್ನು ಸಾಧ್ಯವೇ ಇಲ್ಲ. ಇನ್ನೊಬ್ರಿಗೆ ನಾವು ಅದನ್ನ ತಿಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಾವು ಮಾಡಕ್ಕೆ ಆಗ್ತಿಲ್ಲ. ನಮ್ಮ ಲೋಕದ ಪ್ರಕಾರ ಪ್ರೀತಿಗಳನ್ನ ನಾವು ಮಾಡ್ತಾ ಇದ್ದೀವಿ, ಆದ್ರೆ ಇನ್ನೊಬ್ಬರಿಗೆ ತನ್ನ ಪ್ರಾಣವನ್ನು ಕೊಡುವ ಪ್ರೀತಿ ನಮ್ಮಲ್ಲಿ ಇಲ್ಲ. ಆದ್ರೆ ಅವ್ರೇನ್ ಹೇಳ್ತಾರೆ ಕೇಳಿದ್ರೆ, ಆ ನಂಬಿಕೆ, ವಿಶ್ವಾಸ ಇವೆಲ್ಲ ಹೋಗ್ಬಿಡುತ್ತೆ. ಕೊನೆಗೆ ನಿಲ್ಲೋದು ಪ್ರೀತಿ ಒಂದೇ ಅಂತ ಹೇಳೋದು. ಅದಕ್ಕೆ ಅಲ್ವಾ ತಂದೆಯ ದೇವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಎಷ್ಟೇ ಕೂಡ ಹೌದು ತಪ್ಪು ಮಾಡಿದ್ರೆ ಕೂಡ ಅವ್ರು ಏನ್ ಮಾಡಿದ್ರು, ಅಪೊಸ್ತಲ ಪೌಲ್ಗೆ ಹೇಳ್ದಂಗೆ ಅವರು ಕ್ರಿಸ್ತನ ಒಂದು ಪ್ರೀತಿ ಯಾವ ತರ ಇತ್ತೋ ಆ ಪ್ರೀತಿಯನ್ನ ಅರ್ಥ ಮಾಡ್ಕೊಬೇಕಂತೆ. ಈಗ ನಮಗ್ ಕೂಡ ಅದು ಹೇಳ್ತಾರೆ, ಕ್ರಿಸ್ತನ ಪ್ರೀತಿ ಆಳವಾಗಿ ಅರ್ಥ ಮಾಡ್ಕೊಬೇಕಂತೆ. ಯಾವ ತರ ಅಂತ ಕೇಳಿದ್ರೆ, ಎಬೇಸರಿಗೆ ಬರೆದಿರುವ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 17-18ನೇ ವಾಕ್ಯ ಓದನ. 17-18. ನಿಮ್ಮ ಹೃದಯಗಳಲ್ಲಿ ವಾಸ ಅದ ಬ್ರದರ್ 17ರಿಂದ. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆ ಆತನು ತನ್ನ ಮಹಿಮಾತಿಶಯವು ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು, ದೇವರ ಸಂಪೂರ್ಣತೆಯು ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಸಾಕು ನೋಡ್ಬೇಕಾದ್ರೆ, ದೇವರ ಪ್ರೀತಿ ನಮ್ಮ ಜ್ಞಾನಕ್ಕೆ ಎಟ್ಟಲ್ಲ ಅಂತೆ. ಅದಕ್ಕೆ ಮೀರಿದಂತ ಪ್ರೀತಿ. ನೀವು ದೇವರ ಪ್ರೀತಿಯನ್ನು ನೆಲೆಕೊಂಡು ನಿಂತು ಅದರ ಆಳವು, ಅದರ ಉದ್ದ, ಅದರ ಎತ್ತರ ಏನ್ ಮಾಡೋದು ಅಂತ ಕೇಳಿದ್ರೆ, ಈ ತರ ನಾವು ಪ್ರೀತಿ ಮಾಡ್ಬೇಕಂತೆ. ಕ್ರಿಸ್ತನ ಪ್ರೀತಿ ಹೀಗೆ ಇತ್ತು ಅಂತ ಹೇಳ್ತಾರೆ. ಅದೇಗೆ ಆಳ, ಅಗಲ, ಮತ್ತೆ ಅಲ್ಲಿ ನೋಡ್ಬೇಕಾದ್ರೆ ಅದರ ಅಗಲ ಇತ್ತಂತೆ, ಉದ್ದ ಇತ್ತಂತೆ, ಎತ್ತರ ಇತ್ತಂತೆ, ಆಳ ಇತ್ತಂತೆ. ಈ ಪ್ರೀತಿ, ದೇವರ ಒಂದು ಪ್ರೀತಿ ಈ ತರ ಇತ್ತು ಅಂತ ಹೇಳ್ತಾರೆ. ತಂದೆ ದೇವರು ಕ್ರಿಸ್ತನ ಮೇಲೆ ಇಟ್ಟಿರುವ ಇದರಲ್ಲಿ ನಾವು ಬೆಳಿಬೇಕು ಅಂತ ಕೇಳುವಾಗ ಮುಖ್ಯವಾಗಿ ದೇವರ ಯೋಜನೆ ಏನಪ್ಪಾ ಅಂತ ಕೇಳಿದ್ರೆ, ಯೇಸು ಕ್ರಿಸ್ತನ ತೋರಿಸಿದಂತ ಆ ಒಂದು ಪ್ರೀತಿ. ಹೌದು, ಹೇಗೆ ಅಂತ ಕೇಳಿದ್ರೆ, ಮೊದಲು ಅಗಲ ಅಂತ ಹೇಳ್ತಾರೆ. ಅಗಲದ ಪ್ರೀತಿ ಅಂತ ಹೇಳುವಾಗ ಏನಪ್ಪಾ ಅರ್ಥ? ಅಗಲ ಅಂತ ಕೇಳಿದ್ರೆ, ನಾವು ಅಗಲವನ್ನು ಯಾವ ತರ ಅಳತೆ ಮಾಡ್ತೀವಿ ಅಂತ ಕೇಳಿದ್ರೆ, ನಮ್ಮನ್ನ ಕೈಯನ್ನ ಹಿಂಗೆ ಸ್ಪ್ರೆಡ್, ಹಿಂಗೆ ನಾವು ಅದನ್ನ ತೆಗೆದ್ರೆ ಹಿಂಗ್ ನಮ್ಮ ಪಕ್ಕದಲ್ಲಿ ಇದ್ದಿದ್ದಂತ ಎಲ್ಲ ನೋಡ್ರಿ ಹಿಂಗೆ ಅಗಲ ಅಂತ ಅದನ್ನ ಅಳತೆ ಮಾಡ್ತೀವಲ್ಲ. ಆ ಅಳತೆ ಏನಕ್ಕೆ ಹೋಲಿಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಸೋದರರೇ, ನಮ್ಮ ಪಕ್ಕದಲ್ಲಿ ಮೊದಲು ಏನ್ ಮಾಡ್ಬೇಕಂತ ಕೇಳಿದ್ರೆ, ನಮ್ಮ ಪಕ್ಕದಲ್ಲಿ ನಮ್ಮ ನೆರೆಯನನ್ನು ಪ್ರೀತಿ ಮಾಡಬೇಕು ಅಂತ ಹೇಳಿ ನೋಡುತ್ತೆ. ಯೇಸು ಕ್ರಿಸ್ತನ ಪ್ರೀತಿ ಯಾವ ತರ ಇತ್ತು ಅಂತ ಹೇಳಿದ್ರೆ, ಬರುವ ರಾಜ್ಯದಲ್ಲಿ ಮುಖವಾಗಿ ನೋಡುವಾಗ ಆ ನಿಜವಾದ ಪ್ರೀತಿ ನಮಗೆ ಅರ್ಥ ಆಗುತ್ತೆ. ಆದ್ರೆ ಕ್ರಿಸ್ತನ ಪ್ರೀತಿ ಯಾವ ತರ ಇತ್ತು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದನ್ನ ನೀವು ನೆಲೆಕೊಂಡಿರ್ರಿ, ಅದನ್ನ ನೀವು ನೆಲೆಕೊಂಡಿದ್ದು ಅದನ್ನ ಬೆಳಿಬೇಕು ಅಂತ ಹೇಳುವಾಗ, ಆತನ ಅಗಲದ ಪ್ರೀತಿ ಅಂತ ಹೇಳಿದ್ರೆ ನಮ್ಮ ನೆರೆಯನ್ನ ಪ್ರೀತಿ ಮಾಡೋದು ಮೊದಲು. ಆಮೇಲೆ ಎತ್ತರ ಅಂತ ಹೇಳುವಾಗ ನೋಡ್ರಿ,
ಮೊದಲು ನೀನು ಯಾವಾಗ ನಿನ್ನ ನೆರೆಯನ್ನ ಪ್ರೀತಿ ಮಾಡಕ್ಕೆ ನಿನ್ನ ನೆರೆಯನ್ನು ನಿನ್ನ ಪ್ರೀತಿ ಮಾಡೋದನ್ನ ನೀವು ಅರ್ಥ ಮಾಡ್ಕೊಂತೀರೋ, ಎರಡನೇದು ತಂದೆಯ ದೇವರು ಎತ್ತರವಾಗಿರುವ ಒಂದು ಪ್ರೀತಿಯನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಾ ಅಂತ ಹೇಳಿ. ಯೇಸು ಕ್ರಿಸ್ತನು ಮೊದಲು ಬಂದಿದ ತಕ್ಷಣ ಇಲ್ಲಿಗೆ ಆತನ ಒಂದು ನೋಡ್ರಿ, ಆತನ ಜನರು, ಆತನ ಇಸ್ರೇಲ್ ಮಕ್ಕಳು, ಅವ್ರ ಮೇಲೆ ಮೊದಲನೇ ಪ್ರೀತಿಯನ್ನ ತೋರಿಸಿದ್ರು. ಆ ಪ್ರೀತಿಯ ಮುಖಾಂತರ ಏನ್ ಅವ್ರಿಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ, ತಂದೆ ದೇವರು ಇಟ್ಟಿದ್ದಂತ ಪ್ರೀತಿ ಮೇಲೆ ಎತ್ತರವಾಗಿ ಇರುವ ಆ ಪ್ರೀತಿ ಏನಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುವ ಒಂದು ಸ್ಥಾನ ಬಂತು. ಆಮೇಲೆ ಏನ್ ಹೇಳ್ತಾನೆ ಕೇಳಿದ್ರೆ, ಉದ್ದ ಅಂತ ಹೇಳಿದ್ರೆ ನೋಡ್ರಿ, ಉದ್ದ ಅಂತ ಹೇಳುವಾಗ ನಾವು ಮುಂದೆ, ಉದ್ದ ಅಂತ ಹೇಳುವಾಗ ಹಿಂಗೆ ಎದುರುಗಡೆ ಇರೋದು ಅಂತ ಹೇಳುವಾಗ ಇದೇನಪ್ಪ ಎದುರುಗಡೆ ಇರುವ ಒಂದು ಪ್ರೀತಿ ಅಂತ ಹೇಳಿದ್ರೆ, ಸೋದರೇ ಯಾರ್ರಿ ನಮ್ಮ ಎದುರು ನಿಲ್ಲೋದು ಅಂತ ಹೇಳಿದ್ರೆ, ಸೋದರ ಸರಿ ನಮ್ಮ ಮುಂದೆ ನಿಲ್ಲೋದು ಯಾರು ಅಂತ ಹೇಳಿದ್ರೆ ತನ್ನ ವೈರಿಗಳನ್ನ ಕೂಡ ನಾವು ಏನ್ ಮಾಡ್ಬೇಕಂತೆ, ಪ್ರೀತಿ ಮಾಡೋದು. ಎದುರು ನಿಂತಿರುವವ್ರನ್ನ ಕೂಡ, ನಮಗೆ ಎದುರಾಗಿ ನಿಂತಿರುವವರು ಕೂಡ ಪ್ರೀತಿ ಮಾಡುವ ಒಂದು ಪ್ರೀತಿ ನಮ್ಮಲ್ಲಿ ಇದೆಯಾ? ಕ್ರಿಸ್ತನಲ್ಲಿ ಇತ್ತು ಅಂತ ಹೇಳ್ತಾರೆ. ಕ್ರಿಸ್ತನ ಇವು ಮಾಡೋದು ನೋಡಿ, ಮೊದಲು ತನ್ನ ಜನರಿಗಾಗಿ ಬಂದ್ನು ಅಂತ ಹೇಳ್ತಾನೆ. ಎರಡನೇದು ಆತನ ಪ್ರೀತಿ, ತಂದೆಯ ದೇವರ ಇಟ್ಟಿದ್ದಂತ, ಆತನ ಕಳಿಸಿದಂತ ಆ ಪ್ರೀತಿ ಯಾರು ಅಂತ ತಿಳಿಸ್ಕೊಟ್ಟಿದ್ರು. ಮೂರನೇದು ಅವರು ತನ್ನ ವೈರಿಗಳನ್ನ ಕೂಡ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಪ್ರೀತಿ ಮಾಡಿದ್ರು. ನಾಲ್ಕನೇದು ಯಾವ್ದಂತ ಹೇಳಿದ್ರೆ ಆಲ ಅಂತ ಹೇಳ್ತಾರೆ. ಆಲ ಅಂತ ಹೇಳಿದ್ರೆ ಅಗಳ ಆಲ ಅಂತ ಹೇಳ್ತಾರೆ. ಆಲ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಈ ಭೂಮಿ ಸಮಾಧಿ ಅಂತ ಹೇಳಿದ್ರೆ ಈ ಲೋಕದ ಜನ ಹಿಂಗೆ ಸಮಾಧಿ ಅಂತ ಹೇಳಿದ್ರೆ ಸತ್ತೋಗಿರೋ ಜನಗಳು ಅಲ್ವಾ, ಅನ್ಯ ಜನರಾಗಿದ್ದೀರ, ಆತನ ಮೇಲೆ ಕೂಡ ಆತನ ಪ್ರೀತಿಯನ್ನು ತೋರಿಸಿದ್ರು ಅಂತ ಇಲ್ಲಿ ನೋಡ್ತೀವಿ. ಅದೇ ತರನೇ ಕ್ರಿಸ್ತನು ಕೂಡ ಯಾರ ಹತ್ರನೂ ಒಂದು ಪಾರ್ಶಾಲಿಟಿ ಇಲ್ಲ. ಆತನ ಮರಣವು ಎಲ್ಲರಿಗೂ ಆಹಾರವಾಯಿತು, ಎಲ್ಲರಿಗೂ ಆಹಾರವಾಗಿತ್ತು. ಅದನ್ನ ರೊಟ್ಟಿ ಹೆಂಗಿತ್ತು ಅಂತ ಕೇಳಿದ್ರೆ ಎಲ್ಲರಿಗೂ ಆಹಾರವಾಗಿತ್ತು. ಅದೇ ತರ ಕೂಡ ನಮ್ಮ ಪ್ರೀತಿಯನ್ನ ಬೆಳಿಬೇಕು, ಆ ತರ ಬೆಳಿಬೇಕು ಅಂತ ನಮ್ಮಲ್ಲಿ ಪಾರ್ಶಾಲಿಟಿ ಇರ್ತದೆ. ಆತನಲ್ಲಿ ಪಾರ್ಶಾಲಿಟಿ ಇಲ್ಲ ಅಂತ ಕೂಡ ನಾವು ನೋಡ್ತೀವಿ. ಇನ್ನೊಂದು ವಾಕ್ಯ ಕೂಡ ಓದೋಣ, ಎಬೇಸಿಯರಿಗೆ 5ನೇ ಅಧ್ಯಾಯ 2ನೇ ವಾಕ್ಯ. ಇವಾಗ ಓದಿದ ಅದೇ ತಾನೆ, 2ನೇ ವಾಕ್ಯ ಓದ್ರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿ. ನೋಡ್ರಿ, ಇದು ಬಹಳ ಮುಖ್ಯ. ಕ್ರಿಸ್ತನೇ ನಿಮ್ಮನ್ನು ಪ್ರೀತಿ ಅಂತ ಹೇಳ್ತಾರೆ. ಪ್ರೀತಿಸಿ ಅಂತ ಹೇಳುವಾಗ ತನ್ನ ದೇವರಿಗೆ ಸುಗಂಧ ವಾಸನೆಯಾಗಿತ್ತಂತೆ. ನಮ್ಮ ಮೇಲೆ ತೋರಿಸಿದಂತ ಪ್ರೀತಿ ಆತನೋಡು ಯಜ್ಞವಾಗಿ ಆ ದೇವರಿಗೆ ಸುಗಂಧ ವಾಸನೆ. ಇದೇ ರೀ ಸುಗಂಧ ವಾಸನೆ ಅಂತ ಹೇಳ್ತಾರೆ. ಆ ರೊಟ್ಟಿ ಮೇಲೆ ಅಲ್ವಾ, ಆ ರೊಟ್ಟಿ ಮೇಲೆ ಇಟ್ಟಿದ್ದಂತ 2 ಧೂಪ, ಒಂದು ಇದು ಇಟ್ಟಿದ್ರಿ, ಯಾವುದೋ ಒಂದು ವರ್ಗ, ಧೂಪ ವರ್ಗ ಅಂತ ಹೇಳ್ತಾರೆ. ಆ ರೊಟ್ಟಿ ಮೇಲೆ ಇಟ್ಟಿದ್ರು. ಆ ನೋಡ್ರಿ, ಆ ವಾಸನೆ ಸುಗಂಧ ವಾಸನೆಯಾಗಿ ಅದಿತ್ತಂತೆ ಆ ರೊಟ್ಟಿ ಮೇಲೆ. ಇದನ್ನ ಹೇಳ್ತಾರೆ ಅವರು. ಯಾಕೆ ಅಂತ ಹೇಳಿದ್ರೆ ಕ್ರಿಸ್ತನ ನಿಮ್ಮನ್ನು ಪ್ರೀತಿಸಿ ನಮ್ಮ ಎಲ್ಲರಿಗೋಸ್ಕರ ತನ್ನನ್ನು ದೇವರಿಗೆ ಸುಗಂಧ ವಾಸನೆಯಾಗಿ ಅಂತ ಹೇಳಿದ್ರೆ ಕಾಣಿಕೆಯಾಗಿ ಆತನನ್ನು ಯಜ್ಞವಾಗಿ ಏನು ಸಮರ್ಪಣೆ ಮಾಡಿದ್ನ ಅಂತ ಹೇಳ್ತಾರೆ. ಆ ತರ ನೀವು ಕೂಡ ಪ್ರೀತಿಯಲ್ಲಿ ನೆಲೆಕೊಂಡಿರ್ಬೇಕು ಅಂತ ಹೇಳ್ತಾರೆ. ಸೋದರರೇ, ಸರಿ, ಇದು ನಾವು ಒಂದು ಪ್ರಶ್ನೆ ಏನಂತ ಕೇಳಿದ್ರೆ, ನಾವು ಇಂಥ ಒಂದು ಪ್ರೀತಿ ತೋರಿಸ್ತೀವ ಅಂತ ಕೇಳಿದ್ರೆ ನಮ್ಮ ನೆರೆಯರು, ಆಮೇಲೆ ತಂದೆಯ ದೇವ್ರ ಮೇಲೆ ಇಟ್ಟಿರೋ ಪ್ರೀತಿ, ಆಮೇಲೆ ನಮ್ಮ ಎದುರುಗಡೆ ಇರುವ ವೈರಿಗಳು ಅಂತ ಹೇಳಿದ್ರೆ ಸೋದರ ಈ ಲೋಕದಲ್ಲಿ ನಾವು ಕ್ರಿಸ್ತನಲ್ಲಿ ಬರುವಾಗ ಯಾರು ನಮಗೆ ವೈರಿಯಾಗಿರೋದಿಲ್ಲ. ಆದ್ರೆ ಕೂಡ ಸೈತಾನನ್ನ ನಾವು ಪ್ರೀತಿ ಮಾಡ್ಬೇಕಂತ ಕೇಳಿದ್ರೆ ಇಲ್ಲ. ನಮ್ಮನ್ನ ಎದುರಾಗಿ ಇರುವಾಗ ಇದು ಜನರ ಹತ್ರ ನಾವು ಪ್ರೀತಿ ತೋರಿಸ್ತೀವ, ನಮ್ಮ ಸಹೋದರರ ಮುಂದೆನೆ ಇರುವ ಪ್ರೀತಿ ತೋರಿಸ್ತೀವ. ನಮ್ಮನ್ನ ಎದುರಾಗಿ ಇರುವಾಗ ಸಹೋದರರೇ ಬೇರೆ ಯಾರಿಲ್ಲ, ಅವ್ರ ಮೇಲೆ ನಾವು ಪ್ರೀತಿ ತೋರಿಸ್ತೀವ, ಈ ಲೋಕದ ಮೇಲೆ ಪ್ರೀತಿ ತೋರಿಸ್ತೀವ. ಇವೆಲ್ಲ ನಮಗೆ ಯಾವ ತರ ಇದೆ ಅಂತ ಕೇಳಿದ್ರೆ ನೋಡಿ, ಎಬೇಸರಿಗೆ 3ನೇ ಅಧ್ಯಾಯ 9ನೇ ವಾಕ್ಯ ಓದೋಣ. ಜ್ಞಾನಕ್ಕೆ ಮೀರಿದ ಕ್ರಿಸ್ತನ ಪ್ರೀತಿ ಅಂತ ಹೇಳ್ತಾರೆ. ಓದೋಣ, 3:9. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯಜನರಿಗೆ ಪ್ರಸಿದ್ಧಪಡಿಸುವ ಹಾಗೆಯೂ
ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದೆಂದು ತಿಳಿಸುವ ಹಾಗೆಯೂ ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ಎಬೇಸಿಯರಿಗೆ 3ನೇ ಅಧ್ಯಾಯ ಅದೇ ಬ್ರದರ್, ಎಬೇಸಿಯರಿಗೆ 3:9. 3ನೇ ಅಧ್ಯಾಯ 9ನೇ ವಾಕ್ಯ. ಅದೇ ಬ್ರದರ್. ಓಕೆ, ಜ್ಞಾನಕ್ಕೆ ಮೀರಿದೆ. ಎಬೇಸಿಯರು 3 ಜ್ಞಾನಕ್ಕೆ ಮೀರಿದಂತ ಏನ್ರಿ ಕ್ರಿಸ್ತನ ಪ್ರೀತಿ ಅಂತ ಇವಾಗ ನಾವು ಓದಿದೀವಲ್ಲ. ಯಾವ್ದ್ರಲ್ಲಿ? 19ನೇ ವಾಕ್ಯ. ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಆತನ ಬೇಡಿಕೊಳ್ಳುತ್ತೀನಿ ಅಂತ ಕೇಳಿದ್ರೆ, ಯಾಕಂತ ಕೇಳಿದ್ರೆ ಆ ಜ್ಞಾನಕ್ಕೆ ಮೀರಿದಂತ ಕ್ರಿಸ್ತನ ಪ್ರೀತಿ ಅಂತ ಹೇಳಿ. ಹಾಗಾದ್ರೆ ಆ ಜ್ಞಾನ ನೋಡ್ರಿ, ಇದಕ್ಕೆ ಹೇಳ್ತಾರೆ ಅವರು ಅಪೊಸ್ತಲ ಪೌಲ್ ಬರೆಯುವಾಗ, ಈಗ ನಾವು ದರ್ಪಣದಿಂದ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಆ ಕಾಂಚಿಗಳಲ್ಲಿ ಇದ್ದಿದ್ದಂತ ನಾವು ನೋಡ್ತಾ ಇದ್ದೀರಿ, ಆದ್ರೆ ಆಗ ಅಂತ ಹೇಳುವಾಗ ಇದೇ ಜ್ಞಾನಕ್ಕೆ ಮೀರಿದಂತ ಪ್ರೀತಿ. ಇದು ಜ್ಞಾನಕ್ಕೆ ಮೀರಿದಂತ ಪ್ರೀತಿಯನ್ನು ನಾವು ತೋರಿಸ್ಬೇಕಂತ, ಅದು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣವಾಗಿ ಏನ್ ಮಾಡ್ಬೇಕಂತ ಕೇಳಿದ್ರೆ ನಮ್ಮ ಪ್ರೀತಿಯನ್ನು ತೋರಿಸ್ಬೇಕು ಅಂತ ಕೂಡ ಇಲ್ಲಿ ಬರೀತಾರೆ. ಹಾಗಿರುವಾಗ ನೇಚರ್ ಏನ್ ಹೇಳ್ತಾರೆ, ಪ್ರೀತಿ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಇಲ್ಲಿಗೆ 2 ವಿಧವಾದ ಪ್ರೀತಿ ಬಗ್ಗೆ ಇಲ್ಲಿ ಹೇಳ್ತಾರೆ. ಏನಂತ ಕೇಳಿದ್ರೆ, ಒಂದು ನಾವು ತಂದೆಯ ದೇವರು ನಾವು ಸ್ವೀಕರಿಸುವಾಗ ನಾವು ಆತನನ್ನು ಅರ್ಥ ಮಾಡಿಕೊಂಡಿರುವಾಗ ಆ ಪ್ರೀತಿ ನಮಗ್ ಕೂಡ ಒಂದು ದೊಡ್ಡ ಒಂದು ಉದಾಹರಣೆಯಾಗಿ ಇರುವ ಒಂದು ವಿಷಯ. ಹಾಗಿರುವಾಗ ನೇಚರ್ ಲವ್ ಅಂತ ಹೇಳುವಾಗ ಅದರ ಒಂದು ನೇಚರ್ ಲವ್ ಒಂದಿದೆ, ಆಮೇಲೆ ಡಿವೈನ್ ಲವ್ ಅಂತ ಹೇಳಿದ್ರೆ 2 ವಿಧವಾದ ಒಂದು ಪ್ರೀತಿ ಇದೆ. ನಾವು ಮಾಡುವ ಒಂದು ಪ್ರೀತಿ ಯಾವ್ದಂತ ಹೇಳಿದ್ರೆ, ನಾವು ಸುತ್ತಮುತ್ತಲೂ ಇದೆಯಲ್ಲ ಇವನ್ನ ಪ್ರೀತಿ ಮಾಡೋದು ಒಂದು ರೀತಿ, ಇನ್ನೊಂದು ದೇವರ ಒಂದು ಪ್ರೀತಿ ಮಾಡೋದು ಅದು ಇನ್ನೊಂದು ರೀತಿ. ನಾರ್ಮಲ್ ಲವ್ ಅಂತ ಕೇಳುವಾಗ ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬಗಳೆಲ್ಲ ಅವಳೆಲ್ಲ ಪ್ರೀತಿ ಮಾಡ್ತೀವಲ್ಲ ನಾವು, ನಮ್ಮ ಒಂದು ತಾಯಿ ಮೇಲೆ ನಾವು ತೋರಿಸುವ ಪ್ರೀತಿ, ತಾಯಿ ಮಗಳ ಮೇಲೆ ತೋರಿಸುವ ಪ್ರೀತಿ, ಗಂಡ ಹೆಂಡತಿ ಮೇಲೆ ತೋರಿಸುವ ಪ್ರೀತಿ, ಆ ಸಹೋದರ ಸಹೋದರಿ ಮೇಲೆ ತೋರಿಸುವ, ಅಂದ್ರೆ ಮನೆಯಲ್ಲಿ ಇರುವ ಸಹೋದರ ಸಹೋದರಿ ತೋರಿಸುವ ಪ್ರೀತಿ, ಇವೆಲ್ಲ ನೇಚರ್ ಲವ್ ಅಂತ ಹೇಳ್ತಾರೆ. ಇದೆಲ್ಲ ಸಾಮಾನ್ಯವಾಗಿ ಏನಂತ ಕೇಳಿದ್ರೆ ನೇಚರ್ ಆಗಿ ಬರುವ ಏನಂತೆ ಅದು ಆ ಪ್ರೀತಿಯನ್ನು ಹೆಚ್ಚಾಗಿ ತೋರಿಸೋದ್ರಿಂದ ಒಳ್ಳೇದೇ ಅದು. ಆದ್ರೆ ಅದು ದಿವ್ಯ ಒಂದು ಪ್ರೀತಿಯಾಗಿರ್ತದ ಅಂತ ಕೇಳಿದ್ರೆ ಇಲ್ಲ. ಹೌದು, ಆ ಪ್ರೀತಿ ಹೆಂಗಿರ್ತದ, ಕೆನಾಟ್ ಬಿ ಎ ಡಿವೈನ್ ಲವ್. ಅದು ಪ್ರೀತಿ ದೇವರ ಒಂದು ಪ್ರೀತಿಯಾಗಿ ಇರುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಲೂಕ 6ನೇ ಅಧ್ಯಾಯ 12ನೇ ವಾಕ್ಯ ಓದನ. ಲೂಕ 6:12. ಆರನೇ ಅಧ್ಯಾಯ 12ನೇ ವಾಕ್ಯ ಲೂಕ. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಸಿಸ್ಟರ್, ಲೂಕ 6ನೇ ಅಧ್ಯಾಯ 12ನೇ ವಾಕ್ಯ ಓದ್ತಾ ಇದ್ದೀರಾ? ಹಾ ಬ್ರದರ್. ಒಂದು ನಿಮಿಷ ಇರಿ. ಹಂಗಾದ್ರೆ ಮತ್ತಯ್ಯ ಅಂತ ಕಾಣುತ್ತೆ. ಮತ್ತಯ್ಯದಲ್ಲಿ 6:12. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಓಕೆ, ಅದು ಕೂಡ ಇಲ್ಲ. ಇನ್ನೊಂದು ವಾಕ್ಯ ಇದೆ ನೋಡ್ರಿ, ಆ ವಾಕ್ಯ ಜ್ಞಾಪಕ ಇದೆಯಾ ನಿಮಗೆ? ನಿಮಗೆ ಪ್ರೀತಿ ತೋರಿಸುವವರನ್ನು ನೀವು ಪ್ರೀತಿಸಿದರೆ ನಿಮಗೆ ಅದು ಬಂದು ಯಾವ್ದ್ರಲ್ಲಿ? 5ನೇ ಅಧ್ಯಾಯ ಮತ್ತೆ 5ನೇ ಅಧ್ಯಾಯ 6:5 ಸಿಸ್ಟರ್. 5:43 43 ಅದು ರಾಂಗ್ ಆಗಿದೆ ಇಲ್ಲಿಗೆ. 5:63 ಪ್ರೀತಿಸಿ ಇದಾ ಬ್ರದರ್? ಓದ್ಲಾ ಬ್ರದರ್?
ಓದಿ ಸಿಸ್ಟರ್. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದಿ ಇರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಹೀಗೆ ಮಾಡಿದ್ರೆ ಹಂಗೆ 46 ಓದ್ರಿ. ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಲಾಭವೇನು? ಭ್ರಷ್ಟರೂ ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರವೇ ನೀವು ಮರ್ಯಾದೆ ತೋರಿಸಿಕೊಟ್ಟರೆ ಏನೋ ಹೆಚ್ಚು ಮಾಡಿದ ಹಾಗಾಯಿತು. ಸಾಕು ಸಹ ನೋಡಿ, ಇದೆಲ್ಲ ಅನ್ಯ ಜನರು ಕೂಡ ಮಾಡ್ತಾ ಇದಾರಲ್ಲ ಅಂತ ಹೇಳ್ತಾರೆ ಅಲ್ವಾ. ಸೋದರಿ ಸಹ ಅನ್ಯ ಜನರು ಕೂಡ ಮಾಡ್ತಾರೆ. ನಿಮಗೆ ಪ್ರೀತಿ ತೋರ್ಸೋರ್ಗ್ ಮಾತ್ರ ನೀವು ಪ್ರೀತಿ ತೋರ್ಸೋದು ಇದ್ರೆ ಇದು ಪ್ರೀತಿಯಾ? ಅಲ್ವೇ? ನಾವು ಬೇರೆಯವ್ರು ನಮಗೆ ಏನೋ ತೆಗೆದುಕೊಡ್ತಾರೆ, ನಮ್ಗೇನೋ ಈಸ್ಕೊಡ್ತಾರೆ ಅಂದ್ಬಿಟ್ಟು ನಮಗೆ ನಾವು ಮತ್ತೆ ಅವ್ರಿಗೆ ಮಾಡೋದು ಒಳ್ಳೇದೇ. ಆದ್ರೆ ಇದು ದೇವರ ಪ್ರೀತಿ ಅಂತ ಕೇಳಿದ್ರೆ ಖಂಡಿತ ಇವು ಪ್ರೀತಿ ಇಲ್ಲ. ದೇವರ ಅಗ್ಯಾಪೆ ಲವ್ ಆಗಿ ಇರೋದಿಲ್ಲ. ಇದನ್ನ ಅಗ್ಯಾಪೆ ಲವ್ ಅನ್ನುವಾಗ ನಮಗೆಲ್ಲ ಗೊತ್ತಿದೆ, 3 ಪ್ರೀತಿ. ನಮ್ಮ ಪ್ರೀತಿಯಲ್ಲಿ 3 ವಿಧವಾದ ಪ್ರೀತಿಗಳು ಇದೆ ಅಲ್ವರ. ಒಂದು ಯಾವ್ದಪ್ಪ ಅಂತ ಕೇಳಿದ್ರೆ ಯಾವ್ದ್ರಿ? ಯಾರ ಜ್ಞಾಪಕ ಇದೆಯಾ? ಪ್ರೀತಿಯಲ್ಲಿ 3 ವಿಧವಾದ ಪ್ರೀತಿ ಇದೆ. ಯಾವ್ದ್ಯಾವ್ದು? ಫಿಲಿಯೋ, ಹೀರೋಸ್, ಅಗ್ಯಾಪೆ. ಹೆರಿಯೋಸ್ ನೋಡ್ರಿ, ನಾವು ಪ್ರೀತಿ ಅಂತ ಕನ್ನಡದಲ್ಲಿ ಬಹಳ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ, ನಾನು ಪ್ರೀತಿ ಮಾಡ್ತೀನಿ ಪ್ರೀತಿ ಅಂತ ಹೇಳ್ತೀವಿ. ಆದ್ರೆ ಪ್ರೀತಿಗೆ 3 ಅರ್ಥ ಉಂಟು. ಈ ಅರ್ಥದ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ ನಾವು. ಯಾಕಂದ್ರೆ ಪ್ರೀತಿ ಅಂದ್ರೆ ಎಲ್ಲರನ್ನೂ ಒಂದೇ ತರ ಪ್ರೀತಿ ಮಾಡ್ತೀವಿ. ಇಲ್ಲಿ ನೋಡ್ಬೇಕಾದ್ರೆ ಫೀಲಿಯೋ ಅಂತ ಹೇಳ್ತಾರೆ. ಫೀಲಿಯೋ ಅಂತ ಹೇಳುವಾಗ ಸೋದರರೇ, ಈ ನೇಚರ್ ನಮಗೆ ಇಷ್ಟ ವಸ್ತುಗಳು ಇದೆಯಲ್ಲ, ಇಲ್ಲಿರುವ ವಸ್ತುಗಳು, ನನಗೆ ಅದು ಕಂಡ್ರೆ ಆಸೆ, ಇದದು ಒಂದು ವಾಳೆ ಕಂಡ್ರೆ ಆಸೆ, ಅಲ್ವಾ ಒಂದು ನೆಕ್ಲೆಸ್ ಕಂಡ್ರೆ ಆಸೆ, ನನ್ನ ಡ್ರೆಸ್ ಕಂಡ್ರೆ ಆಸೆ, ಅದ್ರ ಮೇಲೆ ಪ್ರೀತಿ. ಆ ಪ್ರೀತಿ ಕೂಡ ಲವ್ ಅಂತ ಹೇಳ್ತಾರೆ. ಐ ಲವ್ ದಿಸ್ ಅಂತ ಹೇಳ್ತಾರೆ. ಅದೊಂದು ಪ್ರೀತಿ ಇದೆ. ಆಮೇಲೆ ಅದು ಫೀಲಿಯೋ ಲವ್ ಅಂತ ಹೇಳ್ತಾರೆ. ಫಿಲಿಯೋ. ಏರೋಸ್ ಲವ್, ಏರೋಸ್ ಅಂತ ಹೇಳ್ತಾರೆ. ಏರೋಸ್ ಅಂತ ಹೇಳುವಾಗ ಅದೇನಪ್ಪ ಅಂತ ಕೇಳಿದ್ರೆ, ಒಂದು ಹೆಣ್ಣು ಒಂದು ಗಂಡು ಮೇಲೆ, ಇಲ್ಲ ಗಂಡು ಒಂದು ಹೆಣ್ಣು ಮೇಲೆ ಇಡುವ ಒಂದು ಪ್ರೀತಿ. ತಂದೆ ತಾಯಿ ಮೇಲೆ ಇಡುವ ಪ್ರೀತಿ ಅಂತ ಹೇಳಿದ್ರೆ ಒಂದು ಗಂಡ ಹೆಂಡತಿ ಮೇಲೆ ಇಡುವ ಪ್ರೀತಿ. ಇದು ಒಂದು ಏನಂತ ಕೇಳಿದ್ರೆ ಹೀರೋಸ್ ಅಂತ ಹೇಳ್ತಾರೆ. ಹೇರೋಸ್ ಲವ್ ಅಂತ ಹೇಳ್ತಾರೆ. ಇದು ಒಂದು ಪ್ರೀತಿ ಇದೆ. ಈ ಪ್ರೀತಿ ನಾವು ನೋಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ, ಅನೇಕರಿಗೆ ನಾವು ಏನ್ ಮಾಡ್ತೀವಿ, ಈ ಪ್ರೀತಿಯನ್ನ ಮಾಡ್ತೀವಿ. ಬಟ್ ಇನ್ನೊಂದು ಪ್ರೀತಿ ಇದೆ ಅಂತ ಹೇಳ್ತಾರೆ. ಆ ಪ್ರೀತಿ ಏನಪ್ಪಾ ಅಂತ ಕೇಳಿದ್ರೆ ದಟ್ ಈಸ್ ಕಾಲ್ಡ್ ಅಗ್ಯಾಪೆ ಲವ್. ಅಗ್ಯಾಪೆ ಅಂತ ಹೇಳುವಾಗ ಸೋದರಿಯರ ತಂದೆಯ ದೇವರ ಒಂದು ಪ್ರೀತಿ. ಆ ಪ್ರೀತಿ ನೀವು ಯಾವ್ದು ಮುಖಾಂತರ ತೋರ್ಸಕ್ಕಾಗಲ್ಲ ಅಂತ ಕೇಳಿದ್ರೆ, ಯಾವ ಒಂದು ವಿಷಯಗಳು ನಾನು ಪ್ರೀತಿ ಮಾಡ್ತೀನಿ ಅಂತ ಹೃದಯದಲ್ಲಿ ಅಲ್ಲ, ಅವೆಲ್ಲ ಕ್ರಿಯೆಗಳ ಮುಖಾಂತರ ತೋರಿಸ್ಬೇಕು ಅಂತ ಹೇಳಿ ಅದನ್ನೇ ಅಗ್ಯಾಪೆ ಲವ್ ಅಂತ ಬರುವಾಗ ತಂದೆಯ ದೇವರು ಕೊಟ್ಟಿದ್ದಂತ ಆಜ್ಞೆಗಳಲ್ಲಿ ಕೊಟ್ಟಿದ್ದಾರೆ. 1 ಯೋಹನ 4ನೇ ಅಧ್ಯಾಯ 9-10 ಓದನ. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ಇದು ಪ್ರೀತಿ ಅಂತ ಹೇಳ್ತಾರೆ. ಹಂಗಾದ್ರೆ ದೇವರ ಪ್ರೀತಿ ನಮ್ಮಲ್ಲಿ ಹೆಂಗ್ ಪ್ರತ್ಯಕ್ಷವಾಗಿದೆ ಅಂತ ಕೇಳಿದ್ರೆ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಏನಂದ್ರೆ ಜೀವಶ್ವಾಸಿಗಳಿಗಾಗಿ ಲೋಕಕ್ಕೆ ಕಳಿಸಿಕೊಟ್ಟಿದ್ದ ಮುಖಾಂತರ ಆತನ ಪ್ರೀತಿಯನ್ನೇ ನಮಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ತಿಳಿಸಿಕೊಟ್ನು ಅಂತ ಹೇಳ್ತಾರೆ. ಆಮೇಲೆ 10ನೇ ವಾಕ್ಯ, ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದ್ದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ನೋಡ್ರ, ನಿಜ ಗುಣವು ಪ್ರೀತಿಯನ್ನು ನಾವು ಪ್ರೀತಿ ಮಾಡೋದಂತಿಲ್ಲ,
ನೋಡ್ರಿ ಆಕ್ಚುಲಿ ಅದಕ್ಕೆ ನೋಡ್ರಿ ತಂದೆ ದೇವ್ರು ಅವಾಗ ಓದಿದೀವಲ್ಲ 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ನಾವು ಏನ್ ಓದಿದ್ವಿ ಕೇಳಿದ್ರೆ, ನಾವು ಪ್ರೀತಿ ಮಾಡೋದ್ರಿಂದ ತಂದೆ ದೇವ್ರು ನಮ್ಮನ್ನ ಪ್ರೀತಿ ಮಾಡಿಲ್ಲ. ಇದೇ ನೋಡ್ರಿ ಆತನ ಪ್ರೀತಿ, ನಿಜವಾದ ಗುಣ ಪ್ರೀತಿ ಅನ್ನೋದಾದ್ರೆ ಆತನ ನಾವು ಪ್ರೀತಿ ಮಾಡುವಾಗ ತಂದೆ ದೇವರು ಪ್ರೀತಿ ಮಾಡ್ತಾರೆ. ನೋಡ್ರಿ ನಾವು ಏನ್ ಮಾಡ್ತೀರಿ, ಕೆಲವು ಎಲ್ಲ ದೇವರಿಗೆ ಹೋಗಿ ಕಾಣಿಕೆ ಕೊಡ್ತೀವಿ. ಆದ್ರೆ ದೇವರಿಗೆ ನಾವು ದೇವ್ರೇ ನಿನಗೆ ಏನ್ ಮಾಡ್ತೀವಿ, ಒಂದು ದಶಂಭಾವವನ್ನು ಕೊಡ್ತೀನಿ ಅಂತ ಹೇಳ್ತೀವಿ. ಅವರಿಗೆ ಇವೆಲ್ಲ ಕೊಟ್ಬಿಟ್ಟು ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತ ಯಾವುದೋ ಒಂದು ರೀತಿಯಲ್ಲಿ ನಾನು ನಿನಗೆ ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೇಳಿ ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನೀನು ನನ್ನನ್ನ ಪ್ರೀತಿ ಮಾಡಿ ಅಂತ ಹೇಳುವ ರೀತಿಯಲ್ಲಿ ಅಲ್ಲ. ಇಲ್ಲಿಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನೀವು ನನ್ನನ್ನ ಪ್ರೀತಿ ಮಾಡಿಲ್ಲ, ನಾನು ನಿನ್ನನ್ನ ಪ್ರೀತಿ ಮಾಡಿದೆ ಅಂತ ಹೇಳ್ತಾರೆ. ಹಾಗಿರುವಾಗ ಒಂದ್ ಸೈಡ್ ನೋಡ್ರಿ, ಅದಕ್ಕೆ ನಾವು ಪ್ರೀತಿ ಮಾಡಿದ್ರೆ ಅವ್ರು ಪ್ರೀತಿ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ, ನಾವು ಕುಟುಂಬದಲ್ಲಿ ಅವ್ರು ಪ್ರೀತಿ ಮಾಡಿದ್ರೆ ನಾವು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಅಂತ ಪ್ರೀತಿಗಳಲ್ಲಿ ಬೆಳೆಯೋರಾಗಿ ಇರಬಾರದು ಅಂತ ಹೇಳ್ತಾರೆ. ಇದು ನಿಜ ಗುಣವಾದ ತೋರಿಸಿಕೊಟ್ಟಿದ್ದಂತ ಪ್ರೀತಿ. ನಾವು ಒಬ್ಬರನ್ನ ಪ್ರೀತಿ ಮಾಡ್ತೀನಿ ಅಂತ ಕೇಳಿದ್ರೆ ನಾವು ಬಿಟ್ಟು ಕೊಡಕ್ಕೆ ರೆಡಿ ಇರ್ಬೇಕು. ಸಹೋದರರೇ ನೋಡ್ರಿ, ಪ್ರೀತಿ ಅನ್ನೋದು ಬೇರೆಯವರಿಗೆ ಏನೋ ಒಂದು ಕೊಂಡ್ಕೊಂಡು ಅವರಿಗೆ ಯಾವುದೋ ಒಂದು ವಸ್ತುವನ್ನ ತೆಗೆದುಕೊಡೋದು ಪ್ರೀತಿ ಅಲ್ಲ. ಒಬ್ಬರಿಗೆ ನಿಜವಾದ ಕ್ರಿಸ್ತನ ಪ್ರೀತಿ, ತಂದೆಯ ದೇವರ ಪ್ರೀತಿ ನಮ್ಮಲ್ಲಿ ಇದೆ ಅಂತ ಹೇಳಿಬಿಟ್ರೆ ನಾವು ಬೇರೆಯವರಿಗೆ ಆಹಾರವಾಗಿರ್ಬೇಕು ಅಂತ ಹೇಳುವಾಗ ಬಿಟ್ಕೊಡೋ ರೀತಿಯಲ್ಲಿ ನಾವು ಇರಬೇಕು. ಅದು ಇದೆಯಾ ನಿಜವಾದ ಪ್ರೀತಿ ನಮ್ಮಲ್ಲಿ ಬಂತು ನೋಡ್ರಿ, ನಾವು ಯಾವ ಕಾರ್ಯಕ್ಕೂ ನಾವು ಬಿಟ್ಕೊಡೋರು ನಾವು ಇಲ್ಲ. ಅಂತ ಗುಣಲಕ್ಷಣಗಳು ನಮ್ಮಲ್ಲಿ ಬಂದ್ಬಿಟ್ರೆ ಸಹೋದರರೇ, ನಿಜವಾಗಿ ಹೇಳ್ತೀನಿ, ನಾವು ತಂದೆಯ ದೇವರ ಪ್ರೀತಿ ನಮ್ಮಲ್ಲಿ ನೆಲೆಕೊಂಡಿರ್ತದೆ. ಆವಾಗ ತಂದೆ ದೇವರು ರಾಜ್ಯದಲ್ಲಿ ಆ ಮುಖಾಗಿ ನೋಡುವ ಆ ಪ್ರೀತಿ ನಮ್ಮಲ್ಲಿ ಈಗಲೇ ಬೆಳವಣಿಗೆ ಆಗ್ತದೆ. ಅದು ಇನ್ನೊಂದು ವಾಕ್ಯ ಕೂಡ ನೋಡ್ರಿ, 2ನೇ ತೆಸ್ಸಲೋನಿಕರಿಗೆ 3ನೇ ಅಧ್ಯಾಯ 5ನೇ ವಾಕ್ಯ. 2ನೇ ತೆಸ್ಸಲೋನಿಕರಿಗೆ 3:5. ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಸೇರುವಂತೆ ಕರ್ತನೇ ನಿಮ್ಮನ್ನು ನಡೆಸಲಿ. ದೇವರ ಪ್ರೀತಿಯಲ್ಲಿ ಕ್ರಿಸ್ತನ ತಾಳ್ಮೆಯಲ್ಲಿ ನಾವನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಆತನ ನಡೆಸಬೇಕು. ಸೊ ವಿ ಹ್ಯಾವ್ ಟು ಮೆಡಿಟೇಟ್ ದ ಲವ್ ಆಫ್ ಗಾಡ್. ದೇವರ ಒಂದು ಪ್ರೀತಿಯನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಬೇಕು. ಅದನ್ನ ಹೇಗೆ ಅರ್ಥ ಮಾಡ್ಕೊಬೇಕಂತ ಹೇಳಿದ್ರೆ, ದೇವರೇ ನಾನು ಪ್ರೀತಿ ಮಾಡ್ತೀನಿ, ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅನ್ನೋಷ್ಟರಲ್ಲಿ ಬರೀ ಹೇಳೋದ್ರೆ ಅಲ್ಲ, ನಮ್ಮ ಪ್ರಾರ್ಥನೆ ಬಹಳ ಮುಖ್ಯ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಪ್ರಾರ್ಥನೆ ಬಹಳ ಮುಖ್ಯ. ದೇವರ ಹತ್ರ ಯಾವಾಗೂ ನಾವು ಮಾತಾಡ್ಲೇಬೇಕು. ಆ ಪ್ರೀತಿಯನ್ನು ಅವಾಗ್ಲೇ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ. ಇನ್ನೊಂದು, ಆತನ ವಾಕ್ಯದಲ್ಲಿ ನಾವು ಧ್ಯಾನ ಮಾಡ್ತೇವೆ. ನೋಡ್ರಿ, ಪ್ರೀತಿ ಯಾಕೆ ಮಾಡ್ತಾ ಇಲ್ಲ ದೇವ್ರು ನಮ್ಮನ್ನ ಅಂತ ಹೇಳಿದ್ರೆ, ನಾವು ನಮ್ಮನ್ನ ಪ್ರೀತಿ ಮಾಡೋದು, ದೇವರಲ್ಲಿ ಪ್ರೀತಿ ಹೆಂಗ್ ತೋರಿಸ್ತೀವಿ ಅಂತ ಕೇಳಿದ್ರೆ, ನೀನು ವಾಕ್ಯದನ್ನು ಓದ್ರಿ ಅಂತ ಹೇಳ್ತಾರೆ. ನೀನು ನನ್ನಲ್ಲಿ, ನಾನು ನಿಮ್ಮಲ್ಲಿ, ನೀನು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ರೆ ಅಂತ ಹೇಳ್ತಾರೆ. ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ರೆ ಅವಾಗ ನಾವು ತನ್ನ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವು ವಿ ಹ್ಯಾವ್ ಟು ಸ್ಟಡಿ ದ ವರ್ಡ್ ಆಫ್ ಗಾಡ್. ನೋಡ್ರಿ, ನಮಗೆ ಆಹಾರವಾಗಿ ಇರುತ್ತದೆ ಆ ಬ್ರೆಡ್ ಅಂತ ಹೇಳುವಾಗ ನಮಗೆ ದೇವರ ವಾಕ್ಯವೇ ಆಹಾರ ಅಲ್ವರ. ಈ ಆಹಾರ ಕೂಡ ನಮಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಆ ನೇಚರ್ ಲವ್ ಇಂದ ದಿವ್ಯ ಒಂದು ಸ್ವಭಾವಕ್ಕೆ ನಾವು ಬರ್ಬೇಕಾದ್ರೆ, ಅಂತ ನಿಜವಾಗ್ಲೂ ಇರ್ಬೇಕಾದ್ರೆ ನಮ್ಮ ಆಹಾರ ಆ ತರ ಇರ್ಬೇಕು ಸಹೋದರ. ಹೀಗೆ ಇನ್ನೊಂದು ವಾಕ್ಯ ಕೂಡ ನೋಡ್ರಿ, 15ನೇ ಅಧ್ಯಾಯ, ಯೋಹನ 15ನೇ ಅಧ್ಯಾಯ 13ನೇ ವಾಕ್ಯ ಓದ್ರಿ. ನಾನು ಕೊಡುವ ಆಜ್ಞೆಯಾಗಿದೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯೂ ಯಾವುದೂ ಇಲ್ಲ. ನೋಡ್ರ, ಹಿಂಗಂತ ಕೇಳಿದ್ರೆ ಪ್ರಾಣ ಕೂಡ ಸ್ನೇಹಿತನಕ್ಕಾಗಿ ಒಬ್ಬನ ಆ ಪ್ರಾಣ ಕೊಡುವ ಪ್ರೀತಿ ಈ ಲೋಕದಲ್ಲಿ ಯಾವುದು ಹೆಚ್ಚಿದಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನಮಗೇನ್ ತೋರ್ಸ್ಕೊಡ್ತಾರೆ ಅಂತ ಕೇಳಿದ್ರೆ, ಸಹೋದರಿ, ನಮ್ಮಲ್ಲಿ ಒಂದು ಗುಣಲಕ್ಷಣಗಳು ಉಂಟು. ಒಂದು ಸಹೋದರಿಯಾಗಿ ನಾವು ಬಾಳ್ತೀವಿ. ಆ ಬಂದ ಮೇಲೆ ನಾವು ಯಾವಾಗ ಸಭೆ ಒಳಗೆ ಬರ್ತಿರೋ, ಆವಾಗ ಸಹೋದರನ್ನ ನಾವು ಮೀಟ್ ಮಾಡ್ತಿರೋ, ಅವಾಗ ನಮ್ಮಲ್ಲಿ ಯಾವ ಪ್ರೀತಿ ಬೆಳೀತದೆ ಅಂತ ಕೇಳಿದ್ರೆ, ಸಹೋದರಿ ಪ್ರೀತಿಯನ್ನು ಬೆಳೆಸ್ಕೊಂತೀವಿ. ಆ ಸಹೋದರಿ ಬೆಳೆಸ್ಕೊಂಡು, ಸಹೋದರ ಹೆಂಗಿದೆ ಆದ್ರೆ ನಮ್ಮಲ್ಲಿ ಒಂದು ಸ್ನೇಹ
ಅಂತ ಹೇಳಿದ್ರೆ ಫ್ರೆಂಡು, ನಮ್ಮ ಒಂದು ಸ್ನೇಹದ ಪ್ರೀತಿ ನಮ್ಮಲ್ಲಿ ಉಂಟಾಗತ್ತಾ ಅಂತ ಹೇಳಿದ್ರೆ ಸ್ನೇಹದ ಪ್ರೀತಿ ನಮ್ಮಲ್ಲಿ ಇಲ್ಲ. ಆದ್ರೆ ಸಹೋದರ ಸಹೋದರಿಯ ಪ್ರೀತಿಗಳು ಉಂಟು. ಸ್ನೇಹ ಪ್ರೀತಿ ಅಂತ ಹೇಳಿದ್ರೆ ಏನ್ ಅರ್ಥ ಗೊತ್ತಾ ಸಹೋದರ ಸಹೋದರಿಯರೇ? ಒಂದ್ ವೇಳೆ ನಮ್ಮ ಸ್ನೇಹಿತರು ಇದ್ದಾರೆ, ನಮಗೆ ಹೆಂಗೋ ನಾವು ಸ್ಕೂಲಲ್ಲಿ ಇರ್ಲಿ, ಕಾಲೇಜಾಗಿ ಇರ್ಲಿ, ಅಥವಾ ನಮ್ಮ ಒಂದು ಕೆಲಸದಾಗಿರ್ಲಿ, ಒಂದು ಮನೆ ಹತ್ರವಾಗಿರ್ಲಿ, ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ಪ್ರೀತಿ ಒಂದು ಉಂಟಾಗಿರ್ತದೆ ಸಹೋದರರ ಹತ್ರ. ಅವ್ರು ಎಲ್ಲ ನಮ್ಮಲ್ಲಿ ಕ್ಲೋಸ್ ಆಗಿರೋ ಫ್ರೆಂಡ್ಸ್ಗಳು ಈಗ ಕೂಡ ಇದ್ದಾರೆ, ಲೋಕ ಫ್ರೆಂಡ್ಸ್ಗಳು ಇದ್ದಾರೆ. ಇವಾಗ ಕೂಡ ಅವ್ರು ನಮಗೆ ಅವರ ಒಂದು ಕಷ್ಟ ದುಃಖವನ್ನು ನಮ್ಮ ಹತ್ರ ಹಂಚ್ಕೊಂತಾರೆ. ಆ ಟೈಮಲ್ಲಿ ಆ ಸಹೋದರನಿಗೆ ನಮ್ಮ ಸ್ನೇಹಿತನಿಗೆ ಈ ತರ ಮನ್ಸಲ್ಲಿ ಅವನಿಗೆ ಕಷ್ಟ ಪಡ್ತಾ ಇದ್ದಾನೆ ಅಂತ ಹೇಳುವಾಗ ನಮ್ಮ ಕಣ್ಣಲ್ಲಿ ಕಣ್ಣೀರ್ ಬಂದ್ಬಿಡ್ತದೆ. ಯಾಕಂತ ಕೇಳಿದ್ರೆ ಅಂತ ಪ್ರೀತಿ ಅವ್ರ ಮೇಲೆ ನಾವು ಇಟ್ಟಿರ್ತೀವಿ. ಪಾಪ ಕಷ್ಟ ಪಡ್ತಾನಲ್ಲಪ್ಪ, ಏನು ಹೆಂಗಲ್ಲ ಅವ್ನು ಕಷ್ಟ ಪಡ್ತಾನೆ, ನಮ್ಮ ಮೇಲೆ ಪ್ರೀತಿ. ಅವನಿಗೆ ಒಂದು ಯಾವ್ದೋ ಒಂದು ಪ್ರಾಬ್ಲಮ್ ಅಂತ ಬರುವಾಗ, ಅವನಿಗೆ ಕಳ್ಕೊಂಡಿರುವಾಗ, ಅವರ ಮನೆಯವ್ರನ್ನ ಕಳ್ಕೊಂಡಿರುವಾಗ, ಈ ತರ ಇರುವಾಗ ಅವಾಗ ನಮ್ಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತದೆ ಅವ್ರನ್ನ ಆ ಸ್ನೇಹಿತ ಕಷ್ಟ ಪಡೋದ್ರಲ್ಲಿ. ಆ ಸ್ನೇಹ ಬಂದು ನಮ್ಮಲ್ಲಿ ಇಲ್ಲ. ಸಹೋದರರ ಪ್ರೀತಿ ನಮ್ಮಲ್ಲಿ ಇದೆ, ಸ್ನೇಹದ ಪ್ರೀತಿ ಇಲ್ಲ. ಬಹಳ ಮುಖ್ಯ ಇದು. 3 ವಿಧವಾದ ಪ್ರೀತಿ ಇದೆಲ್ಲ ಬೈಬಲ್ ಅಲ್ಲಿ ಪ್ರೀತಿಗಳಂತ ಹೇಳುವಾಗ. ನಾನು ಒಂದು ಹೇಳಿದೆ, ಫಿಲಿಯೋ, ಹೇರೋಸ್ ಅಂಡ್ ಅಗಾಪೆ ಇದೆಯಲ್ಲ, ಈ 3 ಪ್ರೀತಿಯಲ್ಲಿ ಕೂಡ ಇನ್ನೊಂದು ವಿಷಯ ಬಹಳ ಯೇಸು ಕ್ರಿಸ್ತನು ನಮಗೆ ತೋರಿಸಿದಂತ ಪ್ರೀತಿ 3 ವಿಧವಾದ ಪ್ರೀತಿ. ಯಾವ್ದಪ್ಪ ಅಂತ ಕೇಳಿದ್ರೆ, ಒಂದು ಸಹೋದರನು. ಕ್ರಿಸ್ತನು ಯಾವಾಗ ಏನ್ ಹೇಳಿದಾನೆ ಅಂತ ಕೇಳಿದ್ರೆ, ಸಹೋದರನ ಎನ್ನುಕೊಳ್ಳೋದಿಕ್ಕೆ ನಾನು ಏನ್ ಮಾಡ್ಲಿಲ್ಲ ಅದನ್ನ ಅಲ್ವಾ ಸಹೋದರ ಅಂತ ಹೇಳ್ತಾರೆ. ಎರಡನೇದು ನಮ್ಮನ್ನ ಸ್ನೇಹಿತರ ಅಂತ ಹೇಳ್ತಾರೆ, ಸ್ನೇಹಿತ ಪ್ರೀತಿ, ಸ್ನೇಹ ಅಂತ ಹೇಳ್ತಾರೆ ನೋಡ್ರಿ. ಆ ಸ್ನೇಹ ಇರ್ಬೇಕು ನಮ್ಮಲ್ಲಿ ಅಂತ ಕೇಳಿದ್ರೆ. 3ನೇದು ನೋಡ್ರಿ, ಆ ಒಂದು ಹಸ್ಬೆಂಡ್ ವೈಫ್, ಗಂಡ ಹೆಂಡತಿ ಇರುವ ಒಂದು ಪ್ರೀತಿ. ಅದಕ್ಕೆ ಸಭೆಯನ್ನ ಯಾವ್ದಕ್ಕೆ ಹೋಲಿಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಆತನ ಮೊದಲಿಗೀತಿಗೆ ಹೋಲಿಕೆ ಮಾಡಿ ಮಾತಾಡ್ತಾರೆ. ಹೆಂಗೆ ಒಂದು ಗಂಡ ಹೆಂಡತಿಯ ಪ್ರೀತಿ ಇರ್ತದೋ ಆ ಪ್ರೀತಿ ನಮ್ಮಲ್ಲಿ ಇರ್ಬೇಕು, ಕ್ರಿಸ್ತನ ಮೇಲೆ ಇರ್ಬೇಕು ಅಂತ ಹೇಳ್ತಾರೆ. ಎಲ್ಲ ಇಟ್ ಶುಡ್ ಬಿ ಓಪನ್, ಎಲ್ಲ ಓಪನ್ ಆಗಿ ಆ ತಂದೆ ದೇವರು ಕ್ರಿಸ್ತನಲ್ಲಿ ನಾವು ಇರುವ ಒಂದು ಪ್ರೀತಿ ಇರಬೇಕು. ಇದರಲ್ಲಿ ನಾವು ಏನಾಗ್ಬೇಕಂತ ಕೇಳಿದ್ರೆ ಪ್ರೀತಿಯಲ್ಲಿ ಬೆಳಿಬೇಕು ಅಂತ ಹೇಳ್ತಾರೆ. ಈ ಪ್ರೀತಿಯಲ್ಲೇ ನಾವು ಬೆಳೆಯುವಾಗ ಸಹೋದರ ನೋಡ್ರಿ, ಮೊದಲು ಸಹೋದರ ಪ್ರೀತಿ ನಮ್ಮಲ್ಲಿ ಇರಬೇಕು, ಅದು ಬಹಳ ಮುಖ್ಯ. ಓಕೆ, ಒಂದ್ ಸಹೋದರ ಯಾವಾಗ ನಾವು ಕ್ರಿಸ್ತನೊಳಗೆ ಬರ್ತೀವೋ, ಯಾರೇ ಆಗ್ಲಿ, ನಾವು ಮುಖನೇ ನೋಡಿರಲ್ಲ, ಅವ್ರನ್ನ ನೋಡಿ ಸಹೋದರ, ಸಿಸ್ಟರ್, ಬ್ರದರ್ ಅಂತ ನಾವು ಕರಿತೀವಿ. ಗುಡ್. ನೋಡ್ರಿ, ಯಾವಾಗ ಯಾರು ಮುಖನೇ ನೋಡಿಲ್ಲ, ಆದ್ರೆ ನಮಗೆ ಸಹೋದರನ ಆಗ್ಬಿಟ್ಟ, ನಮಗೆ ಸಹೋದರಿ ಆಗ್ಬಿಟ್ಲು ಅಂತ ಹೇಳಿ ನಾವು ಕರಿತೀವಿ, ಒಳ್ಳೇದೆ. ಆದ್ರೆ ಆ ಪ್ರೀತಿ ಪೂರ್ಣತೆ ಆಗೋದು ಹೆಂಗೆ ಅಂತ ಕೇಳಿದ್ರೆ, ಆತ ಪ್ರೀತಿಯಲ್ಲಿ ಸ್ನೇಹಿತ ಇರಬೇಕು. ಸ್ನೇಹಿತ ಅಂತ ಬರುವಾಗ್ಲೇ ನಾವು ಬಿಟ್ಟುಕೊಡಕ್ಕೆ ರೆಡಿ ಇರ್ತೀವಿ ಅಲ್ವರ, ಬಿಟ್ಕೊಡಕ್ಕೆ ರೆಡಿ ಇರ್ತೀವಿ. ಏನಂತ ಕೇಳಿದ್ರೆ, ನಮ್ಮಲ್ಲಿ ಹಂಚ್ಕೊಂಡು ಏನೇ ಸಹೋದರಿ ತಪ್ಪು ಮಾಡಿದ್ರೆ ಕೂಡ ನಾವು ಸ್ನೇಹಿತನ, ಓಕೆ ಪರವಾಗಿಲ್ಲ ಬಿಡು, ನೋಡಿ ಜಗಳ ಮಾಡಿರ್ತೀವಿ, ಪರವಾಗಿಲ್ಲ ಬಿಡಿ, ಓಕೆ ನಾಳೆ ನೀನು ಮತ್ತೆ ನಾವು ಎದ್ದು ಸ್ನೇಹಿತನ ಹತ್ರ ಹೆಂಗೆ ಮಾತಾಡ್ತೀರಿ, ಆ ಪ್ರೀತಿ ನಮ್ಮಲ್ಲಿ ಇರಬೇಕು. ಅದು 2ನೇದು. 3ನೇದು ಯಾವ್ದಂತ ಕೇಳಿದ್ರೆ, ಈ ಗಂಡ ಹೆಂಡತಿ ಪ್ರೀತಿ ಇದೆಯಲ್ಲ, ಎಷ್ಟೇ ಏನೇ ಆದ್ರೆ ಕೂಡ ಆ ಪ್ರೀತಿ ಮತ್ತೆ ಏನಾಗುತ್ತೆ ಅಂತ ಕೇಳಿದ್ರೆ, ಜಗಳ ಇರ್ತದೆ, ಏನೇ ಆದ್ರೆ ಕೂಡ ಆತನ ಪ್ರೀತಿಯಲ್ಲಿ ಮತ್ತೆ ಬೆಳಿತೀವಿ, ಆತನ ಬಿಟ್ಟು ಅವರ ಜೊತೆಗೆ ಇರ್ತೀವಿ. ಇಂಥ ವಿಷಯ, ಇಂಥ ಪ್ರೀತಿಗಳ ನಮ್ಮಲ್ಲಿ ಇದ್ರೆ ಮಾತ್ರವೇ ಪೂರ್ಣತ ಪ್ರೀತಿ ನಮ್ಮಲ್ಲಿ ಬರಕ್ ಸಾಧ್ಯ. ಅದು 3 ಕ್ರಿಸ್ತನ ಅದನ್ನ ನೆರವೇರಿಸಿದ್ದು. ಆ ಕ್ರಿಸ್ತನು ನೆರವೇರಿಸಿದ ಕಾರಣವೇ ನಾವು ಏನ್ ಮಾಡಿದ, ಆತನ ಪ್ರೀತಿ ಈ ತರ ತೋರಿಸಿದ್ರು. ಬರೀ ಆತನ ಪ್ರಾಣ ಕೊಟ್ಬಿಟ್ಟು ಮಾತ್ರ ನನ್ನ ಪ್ರೀತಿ ತೋರಿಸ್ಬಿಟ್ಟೆ, ನೀವು ತೋರ್ಸ್ರಿ ಅಂತ ಹೇಳಿದ್ರೆ ಅಲ್ಲ, ಆ ತರ ಅಲ್ಲ. ತನ್ನ ಒಂದು ಸಹೋದರನು, ಸ್ನೇಹಿತನು ಮೊದಲಿಂಗನಾಗಿ ಕೂಡ ಇಂದನ ಪ್ರೀತಿ ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಕೂಡ ಓದನ, ರೋಮಪುರಿಯವರಿಗೆ 7ನೇ ಅಧ್ಯಾಯ 7-8 ವಾಕ್ಯ, 2-3 ವಾಕ್ಯ ಓದಿ ನಾವು ಇವತ್ತಿನ ಪಾಠನ ಮುಗಿಸೋಣ. ರೋಮಪುರಿಯವರಿಗೆ 5ನೇ ಅಧ್ಯಾಯ 7 ಮತ್ತು 8. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ, ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ನೀತಿವಂತರು ಅಂತ ಹೇಳುವಾಗ, ನೀತಿವಂತರು ಒಂದ್ ವೇಳೆ ಅವರು ಕೊಡ್ಬೋದು, ಉಪಕಾರಕ್ಕೋಸ್ಕರ ಪ್ರಾಣ ಕೊಡುವುದು
ಯಾವನಾದ್ರೂ ಬರ್ತಾನ ಅಂತ ಕೇಳಿದ್ರೆ ಧೈರ್ಯ ಮಾಡ್ಕೊಂಡು ಯಾರು ಬರಲ್ಲ, ಉಪಕಾರಿಗಾಗಿ ಬರಲ್ಲ. ಆದ್ರೆ ನೀತಿವಂತನಿಗೂ ಅದು ನೋಡಿ, ಉಪಕಾರಕ್ಕಾಗಿ ಬರ್ತಾನೆ, ಸಾರಿ, ನೀತಿವಂತರಿಗಾಗಿ ಒಬ್ಬನು ಪ್ರಾಣ ಕೊಡುವುದು ಅಪರೂಪ. ಅದು ಕೊಡಕ್ಕಾಗಲ್ಲ ನೀತಿವಂತ ಅಂತ ಹೇಳ್ತಾರೆ. ಆದ್ರೆ ಉಪಕಾರಿಗಾಗಿ ಅಂತ ಹೇಳಿದ್ರೆ ನೀತಿವಂತನಿಗಿಂತ ದೊಡ್ಡವನು ಯಾರಪ್ಪ ಅಂತ ಕೇಳಿದ್ರೆ ಉಪಕಾರಿ ಅಂತ ಹೇಳ್ತಾನೆ. ನೀತಿವಂತ ಯಾರು? ಆ ಎಲ್ಲಾ ಆಜ್ಞೆಗಳನ್ನ ಕೈಕೊಂಡು ಬಂದಿರುವವನು ನೀತಿವಂತನು. ಆದ್ರೆ ಉಪಕಾರಿ ಯಾರಪ್ಪ ಅಂತ ಕೇಳಿದ್ರೆ ಸೋದರ ಸೋದರರೇ, ಎಲ್ಲಾ ವಿಷಯವನ್ನು ಉಪಕಾರ ಮಾಡೋನು ನೋಡ್ರಿ, ಇವನಿಗಿಂತ ಹೆಚ್ಚು ನೀತಿವಂತನಲ್ಲ ಅಂತ ಹೇಳ್ತಾರೆ. ಅವನಿಗೆ ನಾನು ಪ್ರಾಣ ಕೊಡಕ್ಕೆ ಸಿದ್ಧನಾಗಿರ್ತೀನಿ ಅಂತ ಹೇಳಿದ್ರೆ ತಂದೆಯ ದೇವರು, ಅವರೇ ದೇವರು ತಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಅವ್ರ ಕ್ರಿಸ್ತನ ಮುಖಾಂತರ ಈ ತರನೇ ತೋರಿಸಿದ್ರು ಅಂತ ನಮಗೆ ಹೇಳ್ತಾರೆ. ಹಾಗಿರುವಾಗ ಸೋದರ ಸೋದರಿಯರೇ, ನಮಗೆ ಇದರಿಂದ ಪಾಠ ಏನಪ್ಪಾ ಅಂತ ಕೇಳಿದ್ರೆ, ಆ ನಿಬಂಧನೆಗಳಾಗಿ ಇರುವ ಒಂದು ಪ್ರೀತಿ ಇರ್ತದೆ. ಫೀಲಿಯೋ ನಿಬಂಧನೆಯಾಗಿನ ಖಂಡಿತವಾಗಿ ಏನ್ ಮಾಡ್ಬೇಕು, ಪ್ರೀತಿ ಮಾಡುವ ಒಂದು ಅವಶ್ಯಕತೆ ಇದ್ದೀನಿ. ಅಂತ ಪ್ರೀತಿಯಲ್ಲಿ ನಾವು ಅನ್ಕಂಡೀಷನ್ ಇರ್ತೀವಿ. ಆದ್ರೆ ಅನ್ಕಂಡೀಷನಲ್ ಲವ್ ಅಂತ ಹೇಳ್ತಾರೆ. ನಮಗೇನಿಲ್ಲ ಅಂದ್ರೆ ನಿಬಂಧನೆ ಇಲ್ದಿರ ಇರುವ ಒಂದು ಪ್ರೀತಿ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. ಒಂದೆರಡು ವಾಕ್ಯ ಮಾತ್ರ ಓದ್ರಿ. ರೋಮವರಿಯರಿಗೆ 11ನೇ ಅಧ್ಯಾಯ 32ನೇ ವಾಕ್ಯ. ಯಾಕೆಂದರೆ ದೇವರು ಎಲ್ಲರಿಗೂ ಕರುಣೆಯನ್ನು ತೋರಿಸಬೇಕೆಂಬ ಉದ್ದೇಶವುಳ್ಳವನಾಗಿದ್ದು ಎಲ್ಲರನ್ನೂ ಅವಿಧೇಯತೆ ಎಂಬ ದುಸ್ಥಿತಿಯಲ್ಲಿ ಕಟ್ಟಿಹಾಕಿದ್ದಾನೆ. ನೋಡಿದ ಎಲ್ಲರನ್ನು ಕೂಡ ಒಂದು ಆತನ ಒಂದು ಪ್ರೀತಿ ಯಾವ ತರ ತೋರಿಸಿದ್ರು ಅಂತ ನೋಡ್ತೀವಿ. ಮತ್ತೆಯ 10ನೇ ಅಧ್ಯಾಯ 37ನೇ ವಾಕ್ಯ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ಸೋದರ ಸೋದರಿ, ಇಲ್ಲಿ ನೋಡ್ಬೇಕಾದ್ರೆ ತಂದೆಯಾಗ್ಲಿ ತಾಯಿಯಾಗ್ಲಿ ನನಗಿಂತ ಮೇಲೆ ಅವನು ಒಂದು ವೇಳೆ ಅವ್ರನ್ನ ಪ್ರೀತಿ ಮಾಡೋನಾಗಿದ್ರೆ ಅವನು ಯೋಗ್ಯನಲ್ಲ ಅಂತ ಹೇಳ್ತಾನೆ. ಏನರ್ಥ ಅಂದ್ರೆ, ಹಂಗಾದ್ರೆ ನನ್ನ ತಂದೆ ತಾಯಿನ ಪ್ರೀತಿ ಮಾಡೋನಲ್ಲ, ನನ್ನ ಮಗನಾಗ್ಲಿ ಆತನವನ್ನು ಪ್ರೀತಿ ನನಗಿಂತ ಹೆಚ್ಚಾಗಿ ಆತನ ನನ್ನ ದೇವರಿಗಿಂತ ಹೆಚ್ಚಾಗಿ ಅವ್ರನ್ನ ಪ್ರೀತಿ ಮಾಡೋನು ನನಗೆ ಯೋಗ್ಯನಲ್ಲ ಅಂತ ಹೇಳುವಾಗ ಏನ್ ಅರ್ಥ ಅದು ಅಂತ ಹೇಳಿದ್ರೆ, ಇದೇ ಅಗ್ಯಾಪೆ ಲವ್ ಅಂತ ಹೇಳ್ತಾರೆ. ಸೋದರ ಸೋದರಿಯರೇ, ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಏನ್ ಹೇಳ್ತಾರೆ, ನನ್ನ ತಾಯಿ ಆಗ್ಲಿ ನನ್ನ ತಂದೆ ಆಗ್ಲಿ ಅದು ನಿಬಂಧನೆ ಅಂತ ಹೇಳುವಾಗ ಡ್ಯೂಟಿ ಲವ್. ನಾವು ಅದನ್ನ ಮಾಡುವಾಗ ನಾವು ಇನ್ನೊಬ್ಬರ ಮೇಲೆ, ನನ್ನ ತಾಯಿ ನನ್ನ ತಂದೆ ಮೇಲೆ ನಾನು ತೋರಿಸ್ತೀನಿ ಪ್ರೀತಿ, ನನ್ನ ಸಹೋದರಿ ಮೇಲೆ ತೋರಿಸ್ತೀನಿ ಪ್ರೀತಿ. ಅದನ್ನ ಬಿಟ್ಟು ನಾನು ಏನ್ ಮಾಡಲ್ಲ ಅಂತ ಕೇಳಿದ್ರೆ, ಬೇರೆಯವ್ರನ್ನ ಪ್ರೀತಿ ಮಾಡಕ್ಕೆ ನಾನು ಆಗುತ್ತಾ ಅಂತ ಕೇಳಿದ್ರೆ ಅದು ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ಈಗ ಒಂದೇ ಒಂದು ಐಡಿಯಾ ಕೊಡ್ತಾರೆ. ಏನ್ ಐಡಿಯಾ ಅಂತ ಹೇಳಿದ್ರೆ, ನೀನು ತಂದೆ ದೇವರನ್ನ ಪ್ರೀತಿ ಮಾಡುವಾಗ ಎಲ್ಲವನ್ನು, ನಿನ್ನ ತಾಯಿನೂ ಕೂಡ ಪ್ರೀತಿ ಮಾಡ್ತೀಯ, ತಂದೆನೂ ಕೂಡ ಪ್ರೀತಿ ಮಾಡ್ತೀಯ, ನಿಮ್ಮ ಮಗಳು ಕೂಡ ಪ್ರೀತಿ ಮಾಡ್ತೀಯ, ಮಗನು ಕೂಡ ಪ್ರೀತಿ ಮಾಡ್ತೀಯ, ಮತ್ತೆ ನಿನ್ನ ವೈರಿಗಳನ್ನು ಕೂಡ ಪ್ರೀತಿ ಮಾಡ್ತೀಯ. ಎಲ್ಲರನ್ನು ಪ್ರೀತಿ ಮಾಡುವ ಆ ಪ್ರೀತಿ ನಿನ್ನೊಳಗೆ ಬಂದ್ಬಿಡ್ತದೆ ಅಂತ ಹೇಳ್ತಾರೆ. ಓಕೆ, ಕೊನೆಗೆ 1 ಯೋಹನ 4ನೇ ಅಧ್ಯಾಯ 7, 8, 9, 10 ಈ ವಾಕ್ಯ 13 ತನಕ ಓದಿ ನಾವು ಈ ಪಾಠನ ಮುಗಿಸೋಣ. 4ನೇ ಅಧ್ಯಾಯ ಬ್ರದರ್. 1ನೇ ಅಧ್ಯಾಯ 4ನೇ ಅಧ್ಯಾಯ 1ನೇ ಯೋಹನ 4ನೇ ಅಧ್ಯಾಯ 7ರಿಂದ 13 ತನಕ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದ ಆಗಿದೆ, ಮತ್ತು ಪ್ರೀತಿಯು ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನೂ ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕಂದರೆ ದೇವರು ಪ್ರೀತಿ ಸ್ವರೂಪಿಯೇ. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕವಾಗಿ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದರಲ್ಲಿ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿದ್ದರಿಂದಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿಯೂ ಪ್ರೀತಿ ನಿಜ ಗುಣ ತೋರಿ ಬರುತ್ತದೆ. ಪ್ರಿಯರೇ, 13 ತನಕ ಓದ್ರಿ ಸಿಸ್ಟರ್.
ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ದೇವರನ್ನು ಯಾರು ಎಂದು ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸಿದ್ದರಿಂದಲೇ ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆಂತಲೂ ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂತಲೂ ತಿಳಿದುಕೊಳ್ಳುತ್ತೇವೆ. ಸಾಕು ಸಿಸ್ಟರ್. ಹೀಗಿರುವಾಗ ನೋಡ್ರಿ, ಪ್ರೀತಿ ಯಾವ ತರ ಇದೆ ಅಂತ ಕೇಳಿದ್ರೆ, ಒಬ್ಬರ ಮೇಲೆ ನಾವು ಪ್ರೀತಿ ನಾವು ತೋರಿಸುವಾಗ ಅದು ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಅಂತ ಹೇಳಿದ್ರೆ, ಒಬ್ಬನ ಪ್ರೀತಿ ಆತನ ಪ್ರೀತಿಯನ್ನು ತೋರಿಸಿಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಪ್ರೀತಿ ದೇವರಲ್ಲಿ ಅದು ದೇವರಿಂದ ಬಂದಿದ್ದಲ್ಲ ಅಂತ ಹೇಳ್ತಾರೆ. ನಾವು ಪ್ರೀತಿ ತೋರಿಸೋದು ಯಾವಾಗ ನಮ್ಮಲ್ಲಿ ಪ್ರೀತಿ ಇದೆಯೋ ಅದು ದೇವರು ನಮ್ಮಲ್ಲಿ ಇದಾನೆ ಅಂತ ಅದನ್ನ ಪ್ರೂವ್ ಮಾಡಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ನಾವು ಇವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಆಹಾರವನ್ನು ಬೇರೆಯವರಿಗೆ ಕೊಡೋದು ರೀತಿಯಲ್ಲಿ ನಾವು ಏನ್ ಮಾಡಲ್ಲ ಅಂತ ಹೇಳಿದ್ರೆ, ಅಲ್ಲಿಗೆ ನಾವು ಬೇರೆಯವರಿಗೆ ಆಹಾರ ಕೊಡೋದು ಮುಖಾಂತರ ಬೇರೆಯವ್ರಿಗೆ ಕೊಡ್ತೀವಿ ಆಹಾರ, ಅದೆಲ್ಲ ಓಕೆ, ಅದು ನಮಗೆ ಇರೋದನ್ನ ಕೊಡ್ತೀವಿ. ಅದ್ರ ನಿಜವಾದ ಒಂದು ಆಹಾರ ಬೇರೆಯವರಿಗೆ ನಾವು ಯಾವ ತರ ಆಹಾರ ಇರ್ತೀವಿ ಅಂತ ಕೇಳಿದ್ರೆ, ಕ್ರಿಸ್ತನು ಮಾಡಿದಂತ ಒಂದು ಪ್ರೀತಿ, ಆತನು ಕೊಟ್ಟು ನಮ್ಮನ್ನ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಕ್ರಯಕ್ಕೆ ಕೊಂಡನು ಅಂತ ನೋಡ್ತೀವಿ ಅಲ್ವಾ. ಆಗಿರುವಾಗ ನಮಗ್ ಕೂಡ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ 12 ರೊಟ್ಟಿ ಅಂತ ನಮ್ಮನ್ನ ಕರೆಯುವಾಗ ಈ 12 ಆಗಿರುವ ರೊಟ್ಟಿಗಳು ಏನಾಗಿ ಇರ್ಬೇಕು ಅಂತ ಹೇಳಿದ್ರೆ, ಅವರು ಬೇರೆಯವರಿಗೆ ಆಹಾರವಾಗಿ ಇರ್ಬೇಕು ಅಂತ ಹೇಳ್ತಾರೆ. ಬೇರೆಯವರಿಗೆ ಏನಂತ ಕೇಳಿದ್ರೆ, ಅವರ ಒಂದು ಹಸಿವನ್ನು ಏನ್ ಮಾಡ್ಬೇಕಂತ ಹೇಳಿದ್ರೆ, ಹಸಿವನ್ನು ನಾವು ಪೂರೈಸಬೇಕು ಅಂತ ಹೇಳುವಾಗ ಆ ಪ್ರೀತಿಯನ್ನ ನಾವು ತೋರಿಸ್ಬೇಕು. ಯಾವ ಪ್ರೀತಿ? ನಾವು ಆ ಕಾಂಚಿಂದ ನೋಡುವ ಪ್ರೀತಿಗಳಿಲ್ಲ ಅಲ್ಲ, ಮುಖವಾಗಿ ನೋಡುವ ಒಂದು ಪ್ರೀತಿ ಇರ್ತದಲ್ಲ ಬರುವ ರಾಜ್ಯದಲ್ಲಿ, ಅಂತ ಪ್ರೀತಿಯಲ್ಲಿ ನಾವು ಬೆಳಿಬೇಕು ಅಂತ ನಾವು ನೋಡ್ತೀವಿ. ಆದ್ರಿಂದ ಸೋದರರೇ, ನಾವು ನೋಡ್ಬೇಕಾದ್ರೆ ಇಲ್ಲಿಗೆ ನಾವು ಆ ಮೇಜದ ರೊಟ್ಟಿ ಬಗ್ಗೆ ಹೇಳುವಾಗ ಆ ಪ್ರೀತಿ ಯಾವ ತರ ಇರಬೇಕು ಅಂತ ತಂದೆ ದೇವರು ನಮಗೆ ತೋರಿಸ್ಕೊಟ್ಟಿದ್ದಂಗೆ, ಅದೇ ಹೇಳಿದ್ನಲ್ಲ ನಾನು, ಅವರು ಆ ಯಜ್ಞಗಳು, ಅದರ ಒಂದು ಆಹಾರ, ನನ್ನ ಆಹಾರ, ಯಜ್ಞಗಳಲ್ಲಿ ಇರುವ ಕುರಿ ಆಗ್ಲಿ ಓತೆ ಆಗ್ಲಿ ಇವೆಲ್ಲ ನಾನು ತಗೊಂಡು ಅದರಿಂದ ಸಂತೋಷ ಪಡೋರು ಅಲ್ಲ. ನಮ್ಮ ವಿಧೇಯತನ, ನಮ್ಮ ಕ್ರಿಸ್ತನ ಒಳಗೆ ನಡೆಯೋದೇ ಆತನ ಪ್ರೀತಿ ಅಂತ ತೋರಿಸ್ಕೊಟ್ಟು, ಇದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಬರುವ 8ನೇ ಅಧ್ಯಾಯಕ್ಕೆ ಬರೋ ವಾರ ನಾವು ಶುರು ಮಾಡೋಣ. ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೇನ್. ಬ್ರದರ್ ಯಾರಿರೋದು? ಎಲ್ಲಪ್ಪ ಇದ್ದೀರಾ? ಇಲ್ಲ. ಓಕೆ, ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡ್ಬಿಡೋಣ. ಪರಲೋಕದಲ್ಲಿ ಇರುವ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿ ನಿಮ್ಮ ಒಬ್ಬನೇ ಕುಮಾರನಾಗಿ ಕ್ರಿಸ್ತನನ್ನು ನಮಗೂ ಕೊಟ್ಟಿ, ತಂದೆಯ ದೇವರೇ, ನಮ್ಮನ್ನ ಈ ಲೋಕದಿಂದ ಬೇರೆ ಮಾಡಿ ಆತನ ರಕ್ತದಿಂದ ನಮ್ಮನ್ನ ಶುದ್ಧೀಕರಣೆ ಮಾಡಿ ಅಪ್ಪ ತಂದೆ ಅಂತ ಕರೆಯಕ್ಕೆ ಆ ಪುತ್ತಿರ ಶಿವರನ್ನು ಕೊಟ್ಟಿದ್ದಕ್ಕಾಗಿ ನಾವು ಕೃತಜ್ಞತೆಯನ್ನು ಹೇಳಿಕೊಂತೀವಿ. ದೇವರೇ, ನಾವು ಈ ಒಂದು ಕತ್ತಲಿಂದ ನಮಗೆ ಅಕ್ಷರಕರವಾದ ಸತ್ಯವನ್ನು ತಿಳಿಸಿ ಆ ಬೆಳಕಿನಲ್ಲಿ ನಮ್ಮನ್ನು ನಡೆಸೋದಕ್ಕೆ ನೀವು ನಮ್ಮನ್ನ ಅನೇಕ ವಿಷಯಗಳನ್ನ ತಿಳಿಸ್ಕೊಂಡು ಬರ್ತಾ ಇದ್ದೀರಾ. ಅದು ಮಾತ್ರ ಅಲ್ಲ, ಇವತ್ತು ಕೂಡ ಸಹೋದರ ಸಹೋದರಿಯರ ಎಲ್ಲ ಕೂಡಿ ದೇವರೇ, ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿ, ನೀವು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ ತೋರಿಸಿ ಆ ಪ್ರೀತಿಯಲ್ಲಿ ಹೆಂಗೆ ಬೆಳಿಬೇಕು ಅಂತ ಹೇಳಿ ಬೇರೆಯವರಿಗೆ ನಾವು ಹೇಗೆ ಒಂದು ಆಹಾರವಾಗಿ ಇರಬೇಕು ಅಂತ ಕೂಡ ನಮಗೆ ತಿಳಿಸಿಕೊಟ್ರಿ. ಇವೆಲ್ಲ ನಾವು ಮನಸ್ಸಲ್ಲಿ ಇಟ್ಟುಕೊಂಡು ದೇವರ ರಾಜ್ಯಕ್ಕೆ ನಾವು ಸೇರೋ ತನಕ ಕ್ರಿಸ್ತನ ಒಂದು ಹೆಜ್ಜೆ ಜಾಡಲ್ಲಿ ನಡೆದು ನಾವು ನಿಮ್ಮ ಒಂದು ಸಹೋದರ ಸಹೋದರಿಯಾಗಿ ಇದ್ದು ನಾವು ನಿಮ್ಮ ಒಂದು ಆಶೆಯನ್ನು, ನಿಮ್ಮ ಪ್ರೀತಿಯನ್ನು ಪೂರೈಸೋದಿಕ್ಕೆ ನಮ್ಮನ್ನು ಆಶೀರ್ವದಿಸಬೇಕಂತ ನಾವು ಬೇಡ್ಕೊಂತೀವಿ. ಇನ್ನು ತನಕ ನೀವು ನಮ್ಮನ್ನು ನಡೆಸಿದ್ರಿ, ಆರಂಭದಿಂದ ಈ ಕೊನೆಯವರೆಗೆ ನೀವು ನಮ್ಮ ಮಧ್ಯದಲ್ಲಿ ಇದ್ದಿ ಅನೇಕ ವಿಷಯಗಳನ್ನ ನಮಗೆ ತಿಳಿಸಿಕೊಟ್ರಿ. ಇದಕ್ಕಾಗಿ ಕೃತಜ್ಞತೆ ಹೇಳಿ ಈ ಪ್ರಾರ್ಥನೆಯನ್ನು ನಮ್ಮ ಕುಮಾರನು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್.
ಥ್ಯಾಂಕ್ ಯು Thank you, brother. ನಮಸ್ತೆ ಬ್ರದರ್. ನಮಸ್ತೆ all the sisters. ಎಲ್ಲಾರ್ಗೂ ಗುಡ್ ನೈಟ್. Good night. ನಮಸ್ತೆ ಎಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ. ಎಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ. ನಮಸ್ತೆ ಬ್ರದರ್.